ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಕೂಡ ನಮಸ್ತೆ. SSCGD ಸ್ಟಾಫ್ ಸೆಲೆಕ್ಷನ್ ಕಮಿಷನ್ ಅಂತೇಳಿಕೆಶಂದ 25,487 ಹುದ್ದೆಗಳನ್ನ ಕಾಲ್ಫಾರ್ಮನ್ನು ಮಾಡಿದಾರ. ಈ ಹುದ್ದೆಗಳಿಗೆ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಕೂಡ ಆನ್ಲೈನ್ ಮುಖಾಂತರ ಅರ್ಜಿ ಕೂಡ ಸಲ್ಲಿಸಿದರೆ ಸ್ನೇಹಿತರೆ. ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ, ಸರ್ ನೀವು ಆಫ್ಲೈನ್ ಕ್ಲಾಸ್ಗಳನ್ನು ಮಾಡ್ತೀರಿ ಸರ್, ನಮಗೆ ಆನ್ಲೈನ್ ಕ್ಲಾಸ್ಗಳನ್ನು ನಡೆಸಿಕೊಡಿ ಅಂತೇಳಿಕೆಶಂದ ಟೋಟಲಿ ನಮಗೆ ಒಂದು 3-4 ಮಂತ್ಸ್ ಆಯಿತು. ಪ್ರತಿಯೊಂದು ವಿಡಿಯೋದಲ್ಲಿ ಕೂಡ ಕಮೆಂಟ್ಗಳನ್ನ ಹಾಕ್ತಾ ಇದ್ರಿ. ಸೊ ನಿಮ್ಮ ಇಚ್ಛೆಯದಂತೆ ನಾವು SSCGDಯನ್ನ ಈ ಸರಿ ನಾವು ಆನ್ಲೈನ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿಕೆಶಂದ ಸೊ ಇವತ್ತಿನಿಂದನೇ ಪ್ರಾರಂಭವನ್ನ ಮಾಡ್ತಾ ಇದೀವಿ. ಯಾವುದೇ ಒಂದು ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ ಅನ್ನ ನೀವು ಸಾಲ್ವ್ ಮಾಡ್ತಾ ಹೋದ್ರಿಪ್ಪ ಅಂತಂದ್ರೆ SSCGDಯನ್ನ 100% ನೀವು 100ಕ್ಕಿಂತ ಹೆಚ್ಚು ಅಂಕಗಳನ್ನ ಗಳಿಸುವಂತ ಜೀರೋ ಇಂತ್ರ ಇದ್ದಿರ್ತಕ್ಕಂಥ ವಿದ್ಯಾರ್ಥಿಯನ್ನ ಸೊ ಹೀರೋ ಮಾಡುವಂತ ಎಬಿಲಿಟಿ ಕೂಡ ನಾವು ಮಾಡಿಸ್ತಾ ಇದೀವಿ. ನೀವೇನಾದ್ರೂ ತಯಾರಿಗಳನ್ನ ಮಾಡ್ತಾ ಇದ್ರಿ, SSCGD ಅರ್ಜಿಗಳನ್ನ ಸಲ್ಲಿಸಿದ್ರಿಯಪ್ಪ ಅಂದ್ರೆ ನಮ್ಮ SJ ಡಿಫೆನ್ಸ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಡ್ರಿ. ಈ ತರದಾಗಿ ಡೈಲಿ ನಾವು ಟಾರ್ಗೆಟ್ ಈ ಸರಿ ಪಕ್ಕ SSCGD ಅಲ್ಲಿ ನಿಮ್ಮ ಲಿಸ್ಟ್ ನಲ್ಲಿ ನಿಮ್ಮ ನೇಮ್ ಕುತ್ಕೊಳ್ಬೇಕು ಅನ್ಕೊಂಡಿದ್ರಿಯಪ್ಪ ಅಂದ್ರೆ ನಮ್ಮ ಡೈಲಿ ಕ್ಲಾಸಸ್ಗೆ ಪ್ರತಿಯೊಬ್ಬರು ಕೂಡ ಅಟೆಂಡ್ ಆಗ್ತಾ ಹೋಗ್ರಿ. ಸೊ ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ನಮ್ಮ SSCGD ಅಲ್ಲಿ ಸೊ ಮ್ಯಾಥ್ಸ್ ಟೋಟಲಿ ನಮ್ಮ SSCGD ಬಗ್ಗೆ ನಿಮಗೆ ಗೈಡೆನ್ಸ್ ಅನ್ನ ಕೊಡ್ತೀನಿ. ಟೋಟಲಿ ಬಂದ್ಬಿಟ್ಟು ಎಕ್ಸಾಮ್ ಸಿಲೆಬಸ್ ಏನಿರ್ತದೆ ಅಂತಂದ್ರೆ ಎಕ್ಸಾಮ್ ನೋಡ್ಕೊಡ್ರಿ. ಟೋಟಲಿ 80 ಕ್ವಶನ್ಸ್ಗಳಿರ್ತಾವೆ. ಸೆಕ್ಷನ್ ರೀಸನಿಂಗು, ಮ್ಯಾಥ್ಸು, GK GS, ನೆಕ್ಸ್ಟ್ ಇಂಗ್ಲಿಷು, ಹಿಂದಿ. ಟೋಟಲಿ ಬಂದ್ಬಿಟ್ಟು ಪ್ರತಿ ಸೆಕ್ಷನ್ಗೆ 20 ಕ್ವಶನ್ಸ್ಗಳಿರ್ತಾವೆ. 80 ಕ್ವಶನ್ಗೆ 160 ಮಾರ್ಕ್ಸ್, ಒಂದು ಕ್ವಶನ್ಗೆ 2 ಮಾರ್ಕ್ಸ್ಗಳು ಇರ್ತಾವೆ ಸ್ನೇಹಿತರೆ. ಓಕೆ, ಅದು ನಮ್ಮ ಮಾತೃಭಾಷೆ. ಟೋಟಲಿ 13 ಲ್ಯಾಂಗ್ವೇಜ್ ನಲ್ಲಿ ಈ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂತ ನಿಮಗೂ ಕೂಡ ಗೊತ್ತಾಯಿದೆ. ಇದಕ್ಕೆ ನೆಗೆಟಿವ್ ಕೂಡ ಇರುತ್ತೆ ಸ್ನೇಹಿತರೆ. ನೆಗೆಟಿವ್ ಬಂದ್ಬಿಟ್ಟು 0.25 ನೆಗೆಟಿವ್ ಇರ್ತದೆ. ಸೊ ಆದ ಕಾರಣಕ್ಕೋಸ್ಕರ ಹೇಳ್ತಾ ಇದೀನಿ, ಯಾವುದೇ ಒಂದು ಕ್ವಶನ್ ಅನ್ನ ಟಚ್ ಮಾಡ್ಬೇಕು ಅನ್ಕೊಂಡಿದ್ರಿಪ್ಪ ಅಂತಂದ್ರೆ ಅದು ಕರೆಕ್ಟ್ ಆಗಿದ್ರೆ ಮಾತ್ರ ಆ ಕ್ವಶನ್ ಅನ್ನ ಟಚ್ ಮಾಡ್ರಿ. ನಮ್ಮ ಕರ್ನಾಟಕದ ವಿದ್ಯಾರ್ಥಿಗಳಿಗೆ ಸೊ ಕನ್ನಡಿಗರ ಟಫೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರ್ ಯಾವ ಸಬ್ಜೆಕ್ಟ್ ಅಪ್ಪ ಅಂದ್ರೆ ಅದು ಬಂದ್ಬಿಟ್ಟು ಮ್ಯಾಥಮೆಟಿಕ್ಸ್. ಮ್ಯಾಥಮೆಟಿಕ್ಸ್ ಏನು ಟಫ್ ಇಲ್ಲ ಸ್ನೇಹಿತರೆ. ಸೊ ನಮ್ ಸರ್ ಇದ್ದಾರೆ, ಪ್ರತಿ ಒಂದು 2 ಲೈನ್ ಮೆಥಡ್ ನಲ್ಲಿ ಮ್ಯಾಥ್ಸ್ ಅನ್ನ ಬಿಡಿಸಿ ನಿಮ್ಗೆ 20 ಕ್ವಶನ್ಸ್ ಗಳನ್ನ ಟಚ್ ಮಾಡುವ ಹಾಗೆ ಕ್ಲಾಸಸ್ ಗಳನ್ನ ಇನ್ಮೇಲೆ ಡೈಲಿ ಕ್ಲಾಸ್ ಗಳನ್ನ ನಡೆಸ್ತಾರೆ. ರೀಸನಿಂಗ್ ಆಗಿರಲಿ, ಸೊ ಮ್ಯಾಥ್ಸ್ ಆಗಿರಲಿ, ಅದರ ಜೊತೆಗೆ GK GS ಆಗಿರಲಿ, ಇಂಗ್ಲಿಷ್ ಆಗಿರಲಿ, ಪ್ರತಿ ಒಂದು ಕ್ಲಾಸಸ್ ಗಳನ್ನ ನಿಮ್ ಮುಂದೆ ಡೈಲಿ ಅಪ್ಲೋಡ್ ಅನ್ನ ಕೊಡ್ತಾ ಇರ್ತೀವಿ. ಸೊ ಈ ಕ್ಲಾಸಸ್ ಗಳನ್ನ ಪ್ರತಿಯೊಬ್ರು ಕೂಡ ಇನ್ಮೇಲೆ ಸರ್ ಮ್ಯಾಥ್ಸ್ ಅನ್ನ ಕಂಟಿನ್ಯೂ ಮಾಡಿ ಸರ್, ಮ್ಯಾಥ್ಸ್ ಕ್ಲಾಸಸ್ ಗಳನ್ನ ಇವರಿಗೆ ಕಂಟಿನ್ಯೂ. ಮ್ಯಾಥ್ಸ್ ಅಂದ್ರೆ ಅತಿ ಈಜಿ. ಮ್ಯಾಥ್ಸ್ ಅಂದ್ರೆ ಇದ್ರೊಳಗೆ ಏನೂ ಇಲ್ಲ. ಮ್ಯಾಥ್ಸ್ ಅಂದ್ರೆ ಏನ್ ಮಾಡ್ತಾರೆ ಕೆಲವೊಬ್ರು, ಅದೇನು ಬರಲ್ಲ, ಮಗ್ಗಿ ಬರಲ್ಲ, ಸ್ಕ್ವೇರ್ ಬರಲ್ಲ, ಕ್ಯೂಬ್ ಬರಲ್ಲ. ಏನ್ ಮಾಡ್ತಾರೆ ಪ್ರತಿ ಒಂದು ಬರೀ ಕುಂಟು ನೆಪ ಹೇಳತ್ತೀರಿ. ಇವತ್ತು ಆ ಕುಂಟು ನೆಪ ಬಿಟ್ಟು ಬರ್ರೇ 21 ದಿನ ಚಾಲೆಂಜ್ ಆಗಿ ತಗೊಂಡ್ ನೋಡ್ರಿ. ಇವತ್ತು ಮ್ಯಾಥ್ಸ್ ನಿಮ್ಗೆ ಔಟ್ ತೆಗಿಯುವಂಗ ನಾವು ಮಾಡಿಕೊಡ್ತೇವೆ. ಅದು ಓನ್ಲಿ 2 ಲೈನ್ ಮೆಥಡ್, ನೋ ಎಕ್ಸ್ ಮೆಥಡ್, ನೋ ಫಾರ್ಮುಲಾ ಮೆಥಡ್. ಓನ್ಲಿ 2 ಲೈನ್ ಮೆಥಡ್ ಒಳಗೆ ವಿತಿನ್ 20 ಕ್ವಶನ್ 15ರಿಂದ 16 ನಿಮಿಷ ಒಳಗೆ ನೀವು ಕ್ಲಿಯರ್ ಮಾಡುವಂಗ ನಾವು ಮಾಡಿಕೊಡ್ತೇವೆ. ರೀಸನಿಂಗ್ ಒಳಗೆ ವಿತಿನ್ ಬರೀ 10 ನಿಮಿಷ 10 ನಿಮಿಷ ಒಳಗೆ ರೀಸನಿಂಗ್ ಕ್ಲಿಯರ್ ಮಾಡ್ಬೋದು. ಅಷ್ಟು ಈಜಿ ಅಂದ್ರೆ ಅಷ್ಟು ಈಜಿ ಒಳಗೆ ನಾವು ನಿಮ್ಗೆ ಹೇಳ್ಕೊಡ್ತೇವೆ. ನೋಡ್ರಿ ಮ್ಯಾಥ್ಸ್ ಅಂದ್ರೆ ಅಗ್ದಿ ಈಜಿಯಾಗಿ ತೊಗೊಂಡ್ಬಿಡ್ರಿ. ಇವತ್ತು ನೋಡ್ರಿ ನಾವು ಬಿಡಿಸೋದಕ್ಕೆ ನಿಮಗೆ ಆನ್ಸರ್ ಏನಾದರೂ ಬರ್ತಾರೆ ಕಾಮೆಂಟ್ ಸೆಕ್ಷನಲ್ಲಿ ಆನ್ಸರ್ ಮಾಡಿ. ನೋಡ್ರಿ ಏನಂದಾನ, ಒಂದೇ ಬಡ್ಡಿ ದರದಲ್ಲಿ 2 ವರ್ಷಗಳಿಗೆ ಸಿಗುವಂಥ ಸರಳ ಬಡ್ಡಿ 42 ರೂಪಾಯಿ ಆಗಿದ್ದರೆ ಮತ್ತು ಚಕ್ರ ಬಡ್ಡಿಯು 51 ಆಗಿದ್ರೆ ಅಸಲು ಮೊತ್ತ ಎಷ್ಟು? ಅಸಲು ಮೊತ್ತ ಕೇಳೋಣ. ಸರಳ ಬಡ್ಡಿ ಕೊಟ್ಟಾನ, ಚಕ್ರ ಬಡ್ಡಿ ಕೊಟ್ಟಾನ, ಅಸಲು ಮೊತ್ತ ಕೇಳೋಣ. ನೋಡ್ರಿ ವಿತಿನ್ 10 ಸೆಕೆಂಡ್ ಒಳಗೆ ಆನ್ಸರ್ ಮಾಡ್ಬೋದು ವಿತೌಟ್ ಪೆನ್ ಆ್ಯಂಡ್ ಪೇಪರ್. ನಿಮಗೆ ಮಗ್ಗಿ ಬರ್ಬೇಕಷ್ಟ. ನೋಡಿ ಎಷ್ಟು ಅಂದ್ರಿ, 2 ವರ್ಷ 42 ರೂಪಾಯಿ ಸರಳ ಬಡ್ಡಿ, 2 ವರ್ಷ. ಓಕೆ, 2 1 2 2 2 1 1 ವರ್ಷಕ್ಕೆ ಬಡ್ಡಿ ಸಿಕ್ತು. ಆಮೇಲೆ ಏನಾಗತ್ತಾ, 2ನೇ ವರ್ಷಕ್ಕೂ 21 ಬಡ್ಡಿ ಇರ್ತೈತಿ. ಚಕ್ರ ಬಡ್ಡಿ ಅಂದ್ರೆ ಏನ್ರಿ, ಬಡ್ಡಿ ಮೇಲೆ ಬಡ್ಡಿ ಹಾಕು ಚಕ್ರ ಬಡ್ಡಿ. ಟೋಟಲ್ ಎಷ್ಟು ಚಕ್ರ ಬಡ್ಡಿ ಅಂದ್ರಿ, 51 ರೂಪಾಯಿ. ಎಷ್ಟು ರೀ ಸರಳ ಬಡ್ಡಿ ಎಷ್ಟು ಬಂದೈತಿ, 42 ರೂಪಾಯಿ. ಇದ್ರೊಳಗೆ ಇದನ್ನ ಮೈನಸ್ ಮಾಡ್ರಿ. 51ರಾಗ 42 ಮೈನಸ್ ಮಾಡ್ರೆ ಎಷ್ಟು ಸಿಗತ್ತೆ ಡಿಫ್ರೆನ್ಸಾ? 9 ಸಿಗ್ತಾ. ಆ 9 ಆ ಚಕ್ರ ಬಡ್ಡಿ 9 ನೋಡ್ರಿ. 21 1 ವರ್ಷಕ್ಕೆ, 21 1 ವರ್ಷಕ್ಕೆ, 2ನೇ ವರ್ಷಕ್ಕೆ ಅದು 21 ಡಿವೈಡೆಡ್ ಬೈ ಚಕ್ರ ಬಡ್ಡಿ 9 ಡಿವೈಡೆಡ್ ಬೈ 9. ಏನು ಮಾಡ್ತೀರಿ ಇವಾಗ ನೋಡ್ರಿ, ಮಗ್ಗಿ ಬರ್ತಿದ್ರೆ ಬರ್ತೈತಿ, ಮಗ್ಗಿ ಬರಲ್ಲ ಈಜಿ ಮಾಡೋಣ. ನೋಡಿ 3 3 3 7 7 21 21 ಹೇಳಿ 147 ಬಡ್ಡ್ಯಾಗ 3 3 3 1 3 3 4 12 2 ಹೋಯ್ತು.
3 9 27 ಆನ್ಸರ್ ಈಸ್ 49. 49 ಯಾವ ಆನ್ಸರ್ ಇದೆ? ಯಾವ ಆಪ್ಷನ್ಸ್ ಐತ್ರಿ? ಆಪ್ಷನ್ಸ್ ಬಿ ರೈಟ್ ಆನ್ಸರ್. ಫ್ರೆಂಡ್ಸ್, ಎರಡನೇ ಪ್ರಶ್ನೆ ಏನೈತ್ರಿ? 16 ಮತ್ತು 48ಕ್ಕೆ ಮೂರನೇ ಸಮಾನುಪಾತವನ್ನು ಕಂಡುಹಿಡಿಯಿರಿ. ಮೂರನೇ ಸಮಾನುಪಾತ, ಅನುಪಾತಗಳು ಬರಬೇಕು ನಿಮ್ಗೆ. ಅನುಪಾತ, ಸಮಾನುಪಾತ ಇವೆಲ್ಲ ಗೊತ್ತಿರಬೇಕು. 16 ಮತ್ತು 48ಕ್ಕೆ ಮೂರನೇ ಅನುಪಾತ ನೋಡಿ. 16 ಅನುಪಾತ 48. ಈಗ ಮೂರನೇ ಅನುಪಾತ ಅಂದ್ರೆ ಇಲ್ಲಿ ಇರ್ತೈತ್ರಿ. ಇಲ್ಲಿ ಕೇಳಂದ್ರೆ ಏನು ಮಾಡ್ತೀರಿ? ಈ ಅದ್ರ ಮಗ್ಲಿಂದ ಸಂಖ್ಯೆ ತಗೋತೀರಿ. 48 ಐತಿ, 48 ಅಲ್ಲೇ ಇಡ್ತೀರಿ. 48 ಇಂಟು ಡಿವೈಡೆಡ್ ಬೈ 16. 48 ಇಂಟು 48 ಡಿವೈಡೆಡ್ ಬೈ 16. ಈಗ ನೋಡ್ರಿ, 16 ಒಂದಲೇ 16, 16 ಮೂರಲೇ 48, 16 ಮೂರಲೇ 48. 48 ಇಂಟು 3 ಮಾಡಿದ್ರೆ 144. 144 ಆಪ್ಷನ್ಸ್ ಯಾವ ಆಪ್ಷನ್ಸ್ ಐತ್ರಿ? ಬಿ ಆಪ್ಷನ್ಸ್. ಆನ್ಸರ್ ಇಸ್ ಬಿ. ಓಕೆ, ಇದು ಬಂದ್ಬಿಟ್ಟು ಮೂರನೇ ಕ್ವಶನ್ಸ್ ನೋಡಿ. ಎರಡು ಸಂಖ್ಯೆಗಳು 4:9 ಅನುಪಾತದಲ್ಲಿವೆ. ಒಂದು ವೇಳೆ ಅವುಗಳ ನಡುವಿನ ಸರಾಸರಿ ಅನುಪಾತ 24 ಆಗಿದ್ದರೆ ಆ ಎರಡೂ ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸವನ್ನು ಕಂಡುಹಿಡಿಯಿರಿ. ನೋಡಿ, ನಿಮಗೆ ಆನ್ಸರ್ ಎ ಬಿ ಸಿ ಡಿ ಯಾವ್ದು ಆನ್ಸರ್ ಐತಿ ಹಾಕಿ ನೋಡೋಣ. ನೋಡಿ, ಸರಾಸರಿ ಅನುಪಾತಕ್ಕೆ ಏನಂದ್ರೆ ಏನು ಮಾಡ್ತೀರಿ? ಇದಕ್ಕೆ √a ಇಂಟು ಬಿ ಯೂಸ್ ಮಾಡ್ತೀರಿ. √a ಇಂಟು ಬಿ. ರೂಟ್ ತೆಗಿಲಾಕ ಗೊತ್ತಿರ್ಬೇಕು. ನೋಡಿರಿ, ರೂಟ್ ಒಳಗೆ ಹಾಕ್ತೀರಿ. ರೂಟ್ 4:9. 4 ಎಷ್ಟೆಷ್ಟಲೇ 4 ರೀ? 2 4 ಇಂಟು 3 3 9. ಎಷ್ಟಾಯ್ತು ರೀ? ಇವಾಗ ಇಂಟು ಮಾಡ್ತೀರಿ. 2 3 6. ಆ ವ್ಯತ್ಯಾಸ ಏನಂದ್ರಿ? ಆ ಅನುಪಾತ 24 ಆಗಿದ್ದಾರೆ. ಆ ನಡುವಿನ ನೋಡಿ 24. ಇನ್ನೇನಂದ್ರಿ? ಆ ಎರಡೂ ಸಂಖ್ಯೆಗಳ ನಡುವಿನ ಧನಾತ್ಮಕ ವ್ಯತ್ಯಾಸ. ಯಾವ ಎರಡು ಸಂಖ್ಯೆಗಳು? 4 ಮತ್ತು 9. ಇವುಗಳ ಧನಾತ್ಮಕ ವ್ಯತ್ಯಾಸ ಅಂದ್ರೆ 4 ಮತ್ತು 9ರ ವ್ಯತ್ಯಾಸ 5 ಐತಿ. 5 ನೋಡಿ, 6 4 24. 6 4 24. ಇನ್ನು ಮ್ಯಾಲಿಂದ ಎಷ್ಟು ಇಂಟು ಮಾಡಿರ್ತಾರೆ? ತೆಳಗಿಂದಕ್ಕೂ ಅಷ್ಟರಲ್ಲೇ ಇಂಟು ಮಾಡಬೇಕು. 5 4 20. ನೋಡಿ, ಎದುರಾಗೈತೆ ಆನ್ಸರ್ 5 4 20. ಸಿ ಆನ್ಸರ್ ಈಸ್ ಸಿ. ನೋಡಿ ಫ್ರೆಂಡ್ಸ್, ಇದು ಬಂದ್ಬಿಟ್ಟು 4ನೇ ಕ್ವಶನ್ಸ್. ಪ್ರೀವಿಯಸ್ ಇಯರಲ್ಲಿ ಈ ಥರ ಪ್ರತಿ ಒಂದು ಕ್ವಶನ್ ಸರಾಸರಿ ವೇಗನ ಕೇಳಾಕತ್ತಾನೆ. ನೋಡಿ, ಏನಕ್ಕೆ ಒಬ್ಬ ವ್ಯಕ್ತಿಯು ಕಲ್ಕತ್ತಾದಿಂದ ಅಹಮದಾಬಾದ್ಗೆ 9 km/h ವೇಗದಲ್ಲಿ ಹೋಗುತ್ತಾನೆ. ಅದೇ ಮಾರ್ಗದ ಮೂಲಕ 18 km/h ವೇಗದಲ್ಲಿ ಕಲ್ಕತ್ತಾಗೆ ಹಿಂದಿರುಗುತ್ತಾನೆ. ಹಾಗಾದರೆ ಪೂರ್ತಿ ಪ್ರಯಾಣದಲ್ಲಿ ಆ ವ್ಯಕ್ತಿಯ ಸರಾಸರಿ ವೇಗ km/h ಎಷ್ಟು ಕೇಳ್ತಾನೆ? ನೋಡಿ, ಆನ್ಸರ್ ಆಪ್ಷನ್ಸ್ ಎ 12, ಆಪ್ಷನ್ಸ್ ಬಿ 17, ಆಪ್ಷನ್ಸ್ ಸಿ 8, ಆಪ್ಷನ್ಸ್ ಡಿ 15. ನೋಡಿ, ಆನ್ಸರ್ ಕಾಮೆಂಟಲ್ಲಿ ಮಾಡ್ರಿ. ಹಾಗೆ ನೋಡಿ, ಏನಂದ್ರಿ? ಸರಾಸರಿ ವೇಗ ಅಂದ್ರೆ ಏನಂತಾರೆ? ಇದಕ್ಕೊಂದು ಕಾನ್ಸೆಪ್ಟ್ ಐತೆ ನೋಡಿ. 2 ಇಂಟು ಎ ಇಂಟು ಬಿ ಡಿವೈಡೆಡ್ ಬೈ ಎ ಪ್ಲಸ್ ಬಿ. ಈ ಕಾನ್ಸೆಪ್ಟ್ ಮಾಡಬೇಕಿದೆ ನೋಡಿ. 2 ಎಷ್ಟೈತ್ರಿ? ಒಂದನೇದು ವೇಗ 9 km/h. 9 ಇಂಟು ಎರಡನೇದು ಎಷ್ಟೈತ್ರಿ? 18 ಐತ್ರಿ. 18 ಡಿವೈಡೆಡ್ ಬೈ ಎ ಪ್ಲಸ್ ಬಿ ಅಂದರೆ ಏನು ಮಾಡ್ತೀರಿ? 9 ಮತ್ತು 18 ಪ್ಲಸ್ ಮಾಡ್ತೀರಿ. 9 ಮತ್ತು 18 ಪ್ಲಸ್ ಮಾಡಿರ್ತೀರಿ 27. ಇವಾಗ ಏನು ಮಾಡ್ತೀರಿ? ಕಟ್ತಾ ಹೊಡಿತೀರಿ. 9 1 9, 9 3 27, 3 1 3, 3 6 18. ಇವಾಗ ಏನು ಮಾಡ್ತೀರಿ? ಇಂಟು ಮಾಡ್ತೀರಿ. 2 ಇಂಟು 6, 2 6 12. ಎಷ್ಟೈತ್ರಿ? 2 6 12. ಆಪ್ಷನ್ಸ್ ಎ ಸರಿಯಾದ ಉತ್ತರ. ಇದು 5ನೇ ಕ್ವಶನ್ಸ್. ಬೋರ್ಡ್ ಮಾಸ್ ರೂಲ್ ಮ್ಯಾಗ ಪ್ರತಿ ಒಂದು ಶಿಫ್ಟಿಗೆ 2 ಅಥವಾ 1 ಕ್ವಶನ್ಸ್ ಬರ್ತಾ ಇದ್ದಾವೆ. ನೋಡಿ, ಬೋರ್ಡ್ ಮಾಸ್ ರೂಲ್ ಮ್ಯಾಗ ಏನೈತಿ ಕ್ವಶನ್ಸ್? ಬೋರ್ಡ್ ಮಾಸ್ ಮ್ಯಾಗ ಬಿಡಿಸ್ತಾರೆ. ಬೋರ್ಡ್ ಮಾಸ್ ಅಂತೂ ಎಲ್ಲರಿಗೂ ಗೊತ್ತಿರ್ತೈತಿ. ಸಿಂಪ್ಲಿಫಿಕೇಶನ್ ಮಾಡೋದು. ಫಸ್ಟ್ ಬ್ರಾಕೆಟ್ ಮಾಡ್ತೀರಿ, ಆಫ್ ಮಾಡ್ತೀರಿ, ಡಿವಿಸಿಬಲ್, ಮಲ್ಟಿಪ್ಲಿಕೇಶನ್, ಅಟ್ರಾಕ್ಷನ್ ಮತ್ತು ಸಬ್ಟ್ರಾಕ್ಷನ್. ನೋಡಿ, ಬೋರ್ಡ್ ಮ್ಯಾಥ್ಸ್ ಇಲ್ಲಿ ಯಾವ್ದು ಬ್ರಾಕೆಟ್ ಒಳಗೆ ಫಸ್ಟ್ ಯಾವ್ದೈತ್ರಿ? ಇಲ್ಲೂ ಐತಿ. ಇದು ನೀವು ಯಾವ್ದು ಬೇಕಾದ್ ಮಾಡ್ಬೋದು. ಬ್ರಾಕೆಟ್ ಇಲ್ಲೇ ಐತಿ ನೋಡಿ. 8 1 8, 8 6 48. ಇಲ್ಲಿ ಇಂಟು ಐತಿ. ಇಂಟು ತೆಳಗಿಳಿಸ್ರಿ. ಈ ಬ್ರಾಕೆಟ್ ಕ್ಲೋಸ್ ಆಯ್ತು. ಇವಾಗ ಇನ್ನು ಈ ಬ್ರಾಕೆಟ್ ಮಾಡ್ತೀರಿ. ಇವಾಗ ಈ ಬ್ರಾಕೆಟ್ ಒಳಗೆ ಫಸ್ಟ್ ಯಾವ ಬ್ರಾಕೆಟ್ ಐತಿ? ಇಲ್ಲಿ ಸಣ್ಣ ಬ್ರಾಕೆಟ್ ಐತಿ. ಸಣ್ಣ ಬ್ರಾಕೆಟ್ ಮಾಡ್ತೀರಿ. 7 ಒಳಗೆ 3 ಕಳೆದ್ರೆ 4 ಐತಿ. 4 ಉಳಿತು. ಇಷ್ಟೆಲ್ಲ ಹೋಯ್ತು. 4 ಉಳಿತು. ಇಲ್ಲಿ ಇಂಟು ಐತಿ. ಈ 4 ಕ್ಯಾನ್ಸಲ್ ಆಯ್ತು. 40 ಉಳಿತು. ಇವಾಗ ಏನು ಮಾಡ್ತೀರಿ?
ಡಿವೈಡೆಡ್ ಬೈ ಇದು ಮಾಡ್ರಿ. 7 ಒಂದ್ಲೆ 7 7 ಇಲ್ಲಿ 7 ಉಳಿತ್ರಿ, ಇಲ್ಲಿ 40 ಉಳಿತು, ಇಲ್ಲಿ ಪ್ಲಸ್ ಐತ್ರಿ, ಇಲ್ಲಿ ತರ್ದೆ ಇದ್ರೊಳಗೆ 40 7ನ ಪ್ಲಸ್ ಮಾಡಿ 47 ಆಯ್ತು. ಇನ್ನು 6 × 47 ಲಾಸ್ಟ್ ಡಿಜಿಟ್ ಅಟ್ಟ ನೋಡ್ರಿ. ಇದನ್ನೆಲ್ಲ ಮಾಡೋ ಅವಶ್ಯಕತೆ ಇಲ್ಲ ನಮಗೆ. ನೋಡಿ 6 7 42 ಎರಡು ಯಾವ ಆಪ್ಷನ್ಸ್ ಒಳಗೈತಿ ನೋಡ್ರಿ? 2 2 ಈ ಆಪ್ಷನ್ 4 ಒಳಗೈತಿ. 7 6 42 6 × 47 ಮಾಡಿದ್ರೆ ಎಷ್ಟು ಬರ್ತೈತ್ರಿ? ಇದ್ರು 282. ಆನ್ಸರ್ ಈಸ್ ಡಿ. ಅದೇ ರೀತಿ 6ನೇ ಪ್ರಶ್ನೆ. 6ನೇ ಪ್ರಶ್ನೆ ಏನೈತ್ರಿ? ಒಂದು ವೇಳೆ 7a = 6b = 12c ಹಾಗಿದ್ರೆ ಎ ಬಿ ಸಿಯ ಮೌಲ್ಯ ಎಷ್ಟು? ಎ ಬಿ ಸಿಯ ಮೌಲ್ಯ ಅಂದರೆ ಏನು ಮಾಡ್ತೀರಿ? ಇವಾಗ ನೋಡು 10 ಸೆಕೆಂಡ್ ಒಳಗೆ ಆನ್ಸರ್ ಮಾಡಿರಿ. ಆನ್ಸರ್ ಅನುಪಾತ ಮ್ಯಾಗ ಸಮಾನುಪಾತ ಮ್ಯಾಗ ಪ್ರತಿಯೊಂದು ಶಿಫ್ಟಿಗೆ 1 ಅಥವಾ 2 ಕ್ವಶನ್ಸ್ ನಿಮ್ಗೆ ಬಂದೇ ಬರ್ತಾವೆ. ನೋಡ್ರಿ ಏನಂದನ್ರಿ? 7a 6b 12c ಏನು ಮಾಡ್ತಾರೆ ಇವಾಗ? ಇದನ್ನ ಡಿವೈಡೆಡ್ ಬೈ 1 / 7 1 / 6 1 / 12 ಇದನ್ನೇ ಮಾಡ್ತಾರೆ. ಇಷ್ಟು ಬರ್ಕೋತೀರಿ. ಬರ್ಕೊಂಡು ಏನು ಮಾಡ್ತೀರಿ? ಲಸ ತೆಗಿತೀರಿ. ಲಸ ಆದಾಗ ಪ್ರತಿಯೊಂದು ಶಿಫ್ಟ್ಗಳಿಗೆ 1 ಅಥವಾ 2 ಕ್ವಶನ್ ಬಂದೇ ಬರ್ತಾವೆ ನಿಮಗೆ. ಲಸ ತೆಗೆದು ನೋಡಿ. ಲಸ ತೆಗೆದು 7 6 12 ಇದ್ರದ್ದು ಲಸ ತೆಗೆದು ಏನು ಮಾಡ್ತೀರಿ? ಇವಾಗ ಕಾಮನ್ ಆಗಿ 6 12 ಭಾಗಿಸ್ತತ್ರಿ. ಹಾಂ 6 ತಗೋತೀರಿ. 7 6 ಮುಗಿಯಾಗಿಲ್ಲ ಹಂಗೆ 6 1 6 6 2 12 ಇನ್ನು 2 ಮುಗಿಯಾಗ 7 ಇಲ್ಲ. ಇನ್ನು ಇಂಟು ಮಾಡ್ತೀರಿ. 6 7 42 42 2 84 84 ಬರ್ತಾರೆ. 84ನ್ನು ತೆಳಗೆ ಬರೀರಿ. ಆಮೇಲೆ ಏನು ಮಾಡ್ತೀರಿ? 7 ಎಷ್ಟಲೇ 84? 7 12 84 ಈ ಒಂದಕ್ಕೆ ಏನು ಮಾಡ್ತೀರಿ? ಇಂಟು ಮಾಡ್ತೀರಿ. ಒಂದಕ್ಕೆ ಇಂಟು ಮಾಡಬೇಕು. 12 7 84 ಇನ್ನು 6 14 6 84 ಇಲ್ಲಿ 14 ಒಂದಕ್ಕೆ ಇಂಟು ಮಾಡ್ತೀರಿ. ಆಮೇಲೆ 12 ಎಷ್ಟಲೇ 84? 12 7 84 ಇದು ಮೂರಕ್ಕೆ ಕಾಮನ್ ಆಗಿರೋದು 84. ಇದನ್ನು ಬಿಟ್ಬಿಡ್ತೀರಿ. ಇವಾಗ ಏನು ಬರ್ತೀರಿ? ಎ ವ್ಯಾಲ್ಯೂ ಎಷ್ಟು ಬಂತು? 12 ಬಂತು. ಬಿ ವ್ಯಾಲ್ಯೂ ಏನು ಬಂತು? 14 ಬಂತು. ಸಿ ವ್ಯಾಲ್ಯೂ ಏನು ಬಂತು? 7 ಬಂತು. 12 ಎಷ್ಟು? 14 ಎಷ್ಟು? 7. ಯುವರ್ ಆನ್ಸರ್ ಈಸ್ ಎ. ಇದು ಅದೇ ರೀತಿ 7ನೇ ಪ್ರಶ್ನೆ. 7ನೇ ಪ್ರಶ್ನೆ ಏನಾಗೈತೆ ನೋಡ್ರಿ. ಈ ಕ್ವಶನ್ಸ್ ನೋಡಿದ್ರೆ ಒಬ್ಬೊಬ್ಬರು ಏನು ಮಾಡ್ತಾರೆ? ಸ್ಕಿಪ್ ಮಾಡ್ತಾರೆ. ಇಲ್ಲಾಂದ್ರೆ ಏನು ಮಾಡ್ತಾರೆ? ಗಾಬರಿ ಮಾಡ್ಕೊತಾರೆ. ಆ ರೀತಿ ಏನು ಮಾಡ್ಕೊಳ್ಳೋಂಥ ಅವಶ್ಯಕತೆನೇ ಇಲ್ಲ. ಕ್ವಶನ್ಸ್ ಒಳಗೆ ಏನೈತಿ? ಏನೂ ಇಲ್ಲ. 2 ಸಂಖ್ಯೆ ಕೊಟ್ಟಾನ, ಇಲ್ಲಿ ಏನು ಕೊಟ್ಟಾನ? ವರ್ಷಗಳು ಕೊಟ್ಟಾನ. ಬರೀ ನಾವು ನೋಡೋದು ಅಲ್ಲೇ ನೋಡ್ಬೇಕು. ಏನು ಕೊಟ್ಟಾನ ನೋಡಿ. ನಿತಿನ್ ಅವರ ಬಳಿ ಎಷ್ಟು ರೊಕ್ಕ ಐತ್ರಿ? 1617 ರೂಪಾಯಿ. 1617 ರೂಪಾಯಿ. ಅವರು ಈ ಮೊತ್ತವನ್ನು ತಮ್ಮ ಇಬ್ಬರು ಮಕ್ಕಳಾದ ಯಾರದಾರಿ? ಒಬ್ಬ ಪ್ರವೀಣ್ ಅದಾನ, ಒಬ್ಬ ರಿಷಿ ಅದಾನ. ಇವ್ರ ನಡುವೆ ಏನು ಮಾಡ್ತಾನೆ ರೀ? ಹಂಚಿಕೆ ಮಾಡ್ತಾನೆ. ಹಾಗೂ ಅವುಗಳನ್ನು ವಾರ್ಷಿಕವಾಗಿ ಇದನ್ನು ನೋಡ್ರಿ. ಮೊದಲು ವಾರ್ಷಿಕವಾಗಿ ಲೆಕ್ಕ ಹಾಕುವ ಚಕ್ರ ಬಡ್ಡಿ ವಿಧಾನದಲ್ಲಿ ವಾರ್ಷಿಕ ಎಷ್ಟೈತ್ರಿ ಬಡ್ಡಿ ದರ? 10%. ವಾರ್ಷಿಕವಾಗಿ 10% ಬಡ್ಡಿ ದರದಲ್ಲಿ ಏನು ಮಾಡ್ರಿ? ಹೂಡಿಕೆ ಮಾಡುವಂತೆ ಹೇಳಿದನು. ಪ್ರವೀಣ್ ಮತ್ತು ರಿಷಿ ಅವರ ನಡುವೆ ಎಷ್ಟು ಕೊಟ್ಟಾನ್ರಿ? ಕ್ರಮವಾಗಿ 17 ಮತ್ತು 18 ವರ್ಷ. 17 ಮತ್ತು 18 ವರ್ಷಗಳ ನಂತರ ಅವ್ರು ಇಲ್ಲಿ ನೋಡ್ರಿ ಮೇನ್ ಇರುವುದು ಏಕ ಪ್ರಕಾರದ ಮೊತ್ತವನ್ನು ಪಡೆಯುವುದು ಕಂಡು ಬಂತು. ಏಕ ಪ್ರಕಾರ ಅಂದರೆ ಒಂದೇ ರೀತಿ ಇರ್ತೈತೆ ಆ ಮೊತ್ತ. ಅಂದ್ರೆ ಇಲ್ಲಿ ನೋಡಿ ಕಂಡು ಬಂತು. ಇದನ್ನ ಮೇನ್ ನೋಡ್ಬೇಕಾಗಿದ್ದು ಏಕ ಪ್ರಕಾರ. ಆಮೇಲೆ ಅಂದರೆ ಹಾಗಾದರೆ ನಿತಿನ್ ಅಂದ್ರೆ ಅವರ ತಂದೆ. ನಿತಿನ್ ಅವರ ತಂದೆ ಯಾರೇ? ನಿತಿನ್ ಪ್ರವೀಣ್ಗೆ ಎಷ್ಟು ರೊಕ್ಕ ಕೊಟ್ಟ ಅನ್ನೋದನ್ನು ಕಂಡುಹಿಡಿಬೇಕಾಗಿತ್ತು. ನೋಡಿ ಆಪ್ಷನ್ಸ್ ಏನಿದಾವ? 870 847 770 ಮತ್ತು 697. ಇವಾಗ ಏನು ಮಾಡ್ತಾರೆ? ಫಸ್ಟಿಗೆ ಯಾರು ಕೊಟ್ಟಾನ್ರಿ? ಪ್ರವೀಣ್ ಮತ್ತು ರಿಷಿ. ಪ್ರವೀಣ್ ಫಸ್ಟ್ ಏನು ಮಾಡ್ತಾರೆ? ಪ್ರವೀಣನ ಇಲ್ಲಿ ಬರ್ಕೋತಾರೆ. ರಿಷಿ ನೆಕ್ಸ್ಟ್ ಇಲ್ಲಿ ಬರ್ಕೋತಾರೆ. ರಿಷಿ ಅಂದ್ರೆ 6 ಅಷ್ಟೇ ಬರೀತಾರೆ. ಎಷ್ಟೈತ್ರಿ? 17 ಮತ್ತು 18 ಎಷ್ಟೈತ್ರಿ ಡಿಫ್ರೆನ್ಸ್? 17 ಮತ್ತು 18ರ ಡಿಫ್ರೆನ್ಸ್ ಇರೋದು 1 ವರ್ಷ. ಆ 1 ವರ್ಷ ಅಂದರೆ ಏನಿರ್ತೈತೆ ರೀ? ಜಸ್ಟ್ 10% ಬಡ್ಡಿ ಎಕ್ಸ್ಟ್ರಾ ಕೊಡ್ಬೇಕಾಗಿರ್ತೈತಿ. 1 ವರ್ಷ ಜಾಸ್ತಿ ಐತಿ ಅಂದ್ರೆ 1 ವರ್ಷ ಎಕ್ಸ್ಟ್ರಾ. ಯಾರು ಕೊಡ್ಬೇಕ್ರಿ? ಇವನು ಜಾಸ್ತಿ ಮಾಡ್ಬೇಕ್ರಿ ನಾವು. ಇವಾಗ ಅಗ್ದಿ 1 ವರ್ಷ ಎಕ್ಸ್ಟ್ರಾ ಬಡ್ಡಿ ಕೊಡ್ಬೇಕಾಗಿತ್ತು ಅಂದ್ರೆ ಇವ್ನು ಜಾಸ್ತಿ ಮಾಡ್ತೀರಿ. 10% ಇವ್ನು ಏನೈತಿ ಎಕ್ಸ್ಟ್ರಾ ಮಾಡ್ತೀರಿ. ಇವಾಗ ನೋಡಿ ಜಾಸ್ತಿ ಅಂದರೆ ಏನು ಮಾಡ್ತೀವಿ? 100
ಯಾವತ್ತೂ ಬಡ್ಡಿ ಪರ್ಸೆಂಟೇಜ್ ಬಂದ್ರೆ 100 ಇರ್ತೈತಿ. 100 ಮ್ಯಾಗ 10% ಏನು ಮಾಡ್ತೀರಿ ಬರಿತೀರಿ 110. ಇವಾಗ ಏನು ಮಾಡ್ತೀರಿ 110 ಅಂದ್ರೆ ಜಾಸ್ತಿ ಕೊಡಬೇಕಾಗಿದ್ದು ಯಾರಿಗೆ? ಅವರು ಕಡಿಮೆ ಸಮಯದಲ್ಲಿ ಜಾಸ್ತಿ ಅಮೌಂಟ್ ತೊಗೊಂಡ್ರೆ ಜಾಸ್ತಿ ಸೇಮ್ ಏಕ ಪ್ರಕಾರದ ಕಂಡು ಬರ್ತದೆ ನಿಮಗೆ, ಇಲ್ಲಾಂದ್ರೆ ಬರಲ್ಲ. ಅದಕ್ಕೆ ಏನು ಮಾಡ್ತೀರಿ ಕಡಿಮೆ ಸಮಯ ಇದ್ದವ್ರಿಗೆ ಜಾಸ್ತಿ ಅಮೌಂಟ್ ಕೊಡ್ತೀರಿ. ಜಾಸ್ತಿ ಅಮೌಂಟ್ ಅಂದರೆ ಎಷ್ಟು ರೀ 110. ಜಾಸ್ತಿ ಸಮಯ ತೊಗೊಂಡವ್ರಿಗೆ ಕಡಿಮೆ ಅಮೌಂಟ್ ಕೊಡ್ತೀರಿ. ಕಡಿಮೆ ಅಮೌಂಟ್ ಅಂದ್ರೆ 100. ನೋಡಿ ಇದನ್ನು ಕಟ್ತಾ ಹೊಡ್ರಿ ಅನುಪಾತ ಒಳಗೆ ಮಾಡೋಣ. 10 10 ತೆಗಿತೀರಿ, 10 ತೆಗಿತೀರಿ. ಹಾಂ ತಗೋ ಇವನ್ನ ಏನು ಮಾಡ್ತೀರಿ ಇಬ್ಬರದು 10 ಮತ್ತು 11 ಪ್ಲಸ್ ಮಾಡ್ತೀರಿ. 10 ಮತ್ತು 11 ಪ್ಲಸ್ ಮಾಡಿದ್ರೆ ಎಷ್ಟು ರೀ 21. ಆ 21 ಅಂದ್ರೆ ಎಷ್ಟೈತೆ ರೀ 1617. ಆ 21 ಅಂದ್ರೆ 1617 ರೂಪಾಯಿ ಐತ್ರಿ. ಮಗ್ಗಿ ಬರ್ತಾವ ಮೇನ್ ಮಗ್ಗಿನ ಐತ್ರಿ, ಏನೂ ಇಲ್ಲ. ಅಂಕಿ ಸಂಖ್ಯೆಗಳೊಂದಿಗೆ ಆಟ. ಮ್ಯಾಥ್ಸ್ ಅಂದರೆ ಏನೂ ಇಲ್ಲ ಇರೋದು. ನಿಮಗೆ ಮಗ್ಗಿ ಬರಲ್ಲ ತೆಳದ ಮೇಲೆ ಕಟ್ತಾ ಬಿಡ್ರಿ, ಕಟ್ತಾ ನೋಡಿ ಇದು 3 ಮಗ್ಗಿ ಕಟ್ತಾ ಹೋಗ್ತೈತೆ, ಹೋಗ್ತೈತೆ ಆರಾಮ ಹೋಗ್ತೈತೆ ನೋಡಿ. 3 7 21 3 5 15 1 ಉಳಿತು, 3 3 9 2 ಉಳಿತು. ಇದ್ರಾಗ ಕೂಡಿಸಿದ್ರೆ 2 3 9 27 ಸೇಮ್. ಇವಾಗ ಇದಕ್ಕಿಂಟು ಮಾಡಿರಿ 7 7 49 7 7 49 ಇಲ್ಲಿ 1 ಉಳಿತು. ಇದ್ರೊಳಗೆ 3ರಾಗ 1 ಕೂಡಿಸಿದ್ರೆ 4 ಆಕೈತಿ, 4 ಆಯ್ತು. ಏನಾಯ್ತು ಮತ್ತೆ 7 7 49 ಕರೆಕ್ಟ್ರಾ? ಇವಾಗ ಏನು ಮಾಡ್ತೀರಿ ಯಾರು ಕೇಳ್ಯಾರ ನಮಗೆ? ಹಾಗಾದರೆ ನಿತಿನ್ ಅವರು ಪ್ರವೀಣ್ ಎಷ್ಟೈತ್ರಿ 11. ಈ 11 ಏನು ಮಾಡ್ತೀರಿ 77. ಇಲ್ಲಿ ಎಷ್ಟು ಇಂಟು ಮಾಡಿರ್ತೀರಿ ಸೇಮ್ ಅಷ್ಟರಲ್ಲೇನ ಇಲ್ಲಿ ಇಂಟು ಮಾಡ್ತೀರಿ ನೋಡಿ, ಇಲ್ಲಿ ಇಂಟು ಮಾಡ್ತೀರಿ. ಎಷ್ಟು ಆಕತ್ರಿ ಇದು 11 ಇಂಟು 77 ಮಾಡಿದ್ರೆ ಎಷ್ಟು ಆಕತ್ರಿ 11 7 77 ಒಂದು ಕೈಲಿ ಹಾಕ್ಕೊಡ್ತೀರಿ. ಮತ್ತು 11 7 77 ಒಂದು 7 11 7 77 77ರೊಳಗೆ ಏನು ಮಾಡ್ತೀರಿ 7 ಕೂಡಿಸ್ತೀರಿ. ಇದನ್ನು 3 ಹಾಕ್ತೀರಿ 80 ಮ್ಯಾಲೆ 4 ಉಳಿತು 84. ಆನ್ಸರ್ 847. ಯಾರು ಬತ್ರಿ ಪ್ರವೀಣ್ ಅಂತ 847. ಅದೇ ರೀತಿ ನಮ್ದು ಯಾರು ರಿಷಿದ್ ಕೇಳಿದಂದ್ರೆ ಅದನ್ನು ಕಂಡು ಹಿಡಿದ್ರಿ. ಅದ್ರಾಗ ಏನೈತಿ ರಿಷಿ ನೋಡಿ ಎಷ್ಟು ಐತ್ರಿ 10 ಐತಿ. 10 ಅಂದ್ರೆ ಇದಕ್ಕೂ ಏನು ಸೇಮ್ ಇಂಟು ಮಾಡಿರ್ತೀರಿ ಅದ ಸೇಮ್ ರಿಷಿಗೆ ಇಂಟು ಮಾಡೋಣ. 10 ಇಂಟು 77 ಎಷ್ಟು ಆಕತ್ರಿ 10 ಇಂಟು 77 ಮಾಡಿದ್ರೆ 770. ನೋಡಿ ಎಷ್ಟು ಈಸಿ ಕ್ವಶನ್ಸ್. ಇಷ್ಟು ಈಸಿ ಕ್ವಶನ್ಸ್ನ ಏನು ಮಾಡ್ತೀರಿ ಇಷ್ಟು ದೊಡ್ಡದೈತೆ ಏನು ಮಾಡ್ತೀರಿ ಎಲ್ಲರೂ ಪ್ರತಿಯೊಬ್ಬರು ಸ್ಕಿಪ್ ಮಾಡ್ತೀರಿ. ಇದನ್ನು ಬರೀ ಕ್ವಶನ್ದಾಗ ಆನ್ಸರ್ ಇರ್ತಾವೆ, ನೀವು ಹುಡುಕ್ಬೇಕು. ನೋಡಿ ಇಷ್ಟು ಈಜಿ. ಏನು ಮಾಡ್ಬೇಕು ಎಲ್ಲಿ ಫೋಕಸ್ ಮಾಡಬೇಕು? ಒಂದು 1600 ಮೊತ್ತ. ಆಮೇಲೆ ಏನು ಮಾಡ್ತೀರಿ ವಾರ್ಷಿಕ ಬಡ್ಡಿ ದರ ಎಷ್ಟೈತೆ ಅದನ್ನು ನೋಡ್ತೀರಿ. ಫಸ್ಟ್ ಯಾರಿಗೆ ಕೊಟ್ಟಾರ ಅದನ್ನು ನೋಡ್ತೀರಿ. ಯಾರಿಗೆ ಕೊಟ್ಟಾರಿ ಪ್ರವೀಣ್ ಇಲ್ಲ ಏಕ ಪ್ರಕಾರ ನೋಡ್ತೀರಿ. ಏಕ ಪ್ರಕಾರ ಪ್ರವೀಣ್ ಮತ್ತು ರಿಷಿ ಅದನ್ನ ಹಚ್ಕೊಳ್ಳೋದು. ರಿಷಿ ಮತ್ತು ಪ್ರವೀಣ್ ಹಚ್ಕೊಂಡ್ರೆ ಅವರು ಕೇಳಿದ್ದೆ ಪ್ರವೀಣ್, ಆಮೇಲೆ ಉಲ್ಟಾ ಪಲ್ಟಾ ಹಚ್ಕೋಬಾರ್ದು. ಮೇನ್ ಫೋಕಸ್ ಮಾಡಬೇಕಾಗಿದ್ದು ಯಾರಿಗೆ ಫಸ್ಟ್ ಕೊಟ್ಟಾರ, ಯಾರ್ದು ಕೇಳ್ಯಾರ, ಎಷ್ಟು ಬಡ್ಡಿ ದರ ಮತ್ತು ಎಷ್ಟು ವರ್ಷ. ಇಷ್ಟು ನೋಡಿದ್ರೆ ಏನಾಕತ್ತಿ ಆನ್ಸರ್ ಅವಾಗಿಂದ ಅವಾಗ ಕಂಡು ಹಿಡಿತೀರಿ. ಇಲ್ಲ ಅಂದ್ರೆ ಕನ್ಫ್ಯೂಸ್ ಆಗಿಬಿಡುತ್ತೆ ನೀವು. ಅದೇ ಥರನಾಗಿ 8ನೇ ಪ್ರಶ್ನೆ ನಿಮ್ಮ ಮುಂದೆ ಏನೈತೆ ನೋಡಿ. ಇದು ಪರ್ಸೆಂಟೇಜ್ ಮೇಲೆ ಬರ್ತೈತಿ. ಒಬ್ಬ ವ್ಯಕ್ತಿ ನೋಡಿ ಆಹಾರ ಪದಾರ್ಥಗಳ ಮೇಲೆ 30 ಮತ್ತು 20 ಎರಡು ರಿಯಾಯಿತಿಗಳು ಕೊಡ್ತಾರೆ. 30ರಷ್ಟು ಮತ್ತು 20ರಷ್ಟು. ಇಲ್ಲಿ ಏನು ಫೋಕಸ್ ಮಾಡಬೇಕಾಗೈತಿ ನೀವು ಮಾಡಬೇಕಾಗಿದ್ದು ಸತತ ರಿಯಾಯಿತಿ. ಸತತ ಅಂದರೆ ರಿಯಾಯಿತಿ ಕೊಟ್ಟ ಮೇಲೆ ಮತ್ತೆ ರಿಯಾಯಿತಿ ಕೊಡು, ಅದಕ್ಕೆ ಸತತ ರಿಯಾಯಿತಿ. ಏಕರೂಪ ರಿಯಾಯಿತಿನ ಬೇರೆ, ಸತತ ರಿಯಾಯಿತಿನ ಬೇರೆ. ನೋಡಿ 30 ಮತ್ತು 20ರಷ್ಟು ಎರಡು ಸತತ ರಿಯಾಯಿತಿಗಳನ್ನು ನೀಡಲಾಗಿದೆ. ಒಬ್ಬ ವ್ಯಕ್ತಿಯು ಆಹಾರ ಪದಾರ್ಥಕ್ಕಾಗಿ 840 ಪಾವತಿಸುತ್ತಾನೆ. ಹಾಗಾದರೆ ಆಹಾರ ಪದಾರ್ಥದ ಬಿಲ್ಲ ಮೊತ್ತ ಅಂದರೆ ಅದರ ನಮೂದಿಸಿದ ಮೊತ್ತ ಕಂಡುಹಿಡಿಬೇಕಾಗಿತ್ತು ನಾವು ಇವಾಗ. ನೋಡಿ ಒಂದು ಪರ್ಸೆಂಟೇಜ್ ಬಂದೈತೆ ಅಂದ್ರೆ ಯಾವತ್ತು 100 ಇರ್ತೈತೆ ರೀ. ಈ 100ಕ್ಕೆ 30% ರಿಯಾಯಿತಿ. 30% ರಿಯಾಯಿತಿ ಕೊಡ್ತಾರೆ. ಹಾಂ 30% ರಿಯಾಯಿತಿ. 100ಕ್ಕೆ 30% ರಿಯಾಯಿತಿ ಅಂದರೆ 30% ಇರ್ತೈತಿ. ಎಷ್ಟಾಯ್ತು ರೀ ಇವಾಗ 100 ಒಳಗೆ 30 ಅಂದರೆ 70 ಉಳಿತು. 70. ಈ 70ಕ್ಕೆ ಮತ್ತು 20ರಷ್ಟು ರಿಯಾಯಿತಿ ಕೊಡ್ತಾನೆ ನಾವು. ಮತ್ತೆ 70ಕ್ಕೆ 20ರಷ್ಟು ರಿಯಾಯಿತಿ. ಇದನ್ನ ಏನು ಮಾಡ್ತಾರೆ ಪರ್ಸೆಂಟೇಜ್ ಅಂದ್ರೆ 2 0 ತೆಗೆದು ಇಂಪ್ರೂವ್ ಮಾಡೋದು ಅಷ್ಟೇ. ಪರ್ಸೆಂಟೇಜ್ ಏನು ಮಾಡ್ತಾರೆ ಇವಾಗ 20% ಕಂಡು ಹಿಡಿದ್ರೆ 2 0 ತೆಗೀರಿ. 1 1 0 2 7 14. ಇದ್ರದ್ದು ಎಷ್ಟು ಬತ್ರಿ 14. ಇವಾಗ 70ಕ್ಕೆ 20% ತೆಗೆದ್ರೆ 14 ಬತ್ರಿ. 70ಕ್ಕೆ 20% ತೆಗೆದ್ರೆ 14. 70ರೊಳಗೆ ಈಗ 14 ಕಳಿತೀರಿ. 14ಅನ್ನು ಮೈನಸ್ ಮಾಡ್ತೀರಿ. 10ರೊಳಗೆ 6 ಕಳೆದ್ರೆ 10ರೊಳಗೆ 4 ಕಳೆದ್ರೆ 6. ಇಲ್ಲಿ 7ರೊಳಗೆ 7 ಕಳೆದ್ರೆ 5. ಎಷ್ಟು ಬತ್ರಿ 56 ಬಂದೈತಿ. ಈ 56 ಅಂದ್ರೆ ಎಷ್ಟು ಇದು ಮಾಡ್ಯಾನ್ರಿ ಪಾವತಿ 840 ರೂಪಾಯಿ ಪಾವತಿ ಮಾಡ್ಯಾನ ನಾವು.
840 ರೂಪಾಯಿನ ಪೇ ಮಾಡಿ ತೊಗೊಂಡಾನ. ಇವಾಗ ಆ ಬಿಲ್ನ ಮೊತ್ತ ಅಂದ್ರೆ ಎಷ್ಟಿರ್ತೈತಿ? 100ಕ್ಕೆ 100 ಇರ್ತೈತಿ. 100ಕ್ಕೆ 100 ನೋಡಿ, 100ಕ್ಕೆ 100 ಅದನ್ನ ನಾವು ಇವಾಗ ಕಂಡುಹಿಡಿಬೇಕಾಗೈತಿ. ಏನು ಮಾಡ್ತೀರಿ? ಇವಾಗ ಇದಕ್ಕೆ ಇಂಟು ಮಾಡ್ರೆ ಇಲ್ಲಿ ಸೇಮ್ ಹಂಗೆ ಇಂಟು ಮಾಡ್ತೀರಿ. ನಿಮ್ಗೆ ಇಂಟು ಮಾಡೋದು ಕಷ್ಟ ಆಕಿತ್ತ ಮ್ಯಾಲೆ ಕಟ್ತಾ ಮಾಡ್ರಿ. ಇದು ಎಷ್ಟರ ಬಗ್ಗೆ ಹೋಗತ್ರಿ? ನೋಡ್ರಿ, 4ರ ಬಗ್ಗೆ ಹೋಗುತ್ತೆ. 4 25 100. 4 ಒಂದಲೇ 4 1 ಉಳಿತು. 4 4 16 ಇಷ್ಟ. ಇವಾಗ ಮಾಡ್ತೀರಿ 16 6 84. 14 16ಕ್ಕೆ 6 84 1 0 ಮುಂದಿಷ್ಟು. ಇಲ್ಲಿ ಏನು ಇಂಟು ಮ್ಯಾಲೆ ಏನು ಇಂಟು ಮಾಡಿರ್ತೀರಲ್ಲ ಸೇಮ್ ಕೆಳಗೆ ನೀವು ಅದನ್ನ ಇಂಟು ಮಾಡಬೇಕು. ಇಲ್ಲಿ ಸೇಮ್ 60 ಇಂಟು ಮಾಡ್ತೀರಿ. ನೋಡಿ, 25 ಐತಿ, 60 ಐತಿ. ಲಾಸ್ಟಿಗೆ 0ಕ್ಕೆ 0 ಇಡ್ತೀರಿ. 25 6 150. 25 6 150 ಎಷ್ಟು ಬತ್ರಿ? 1500. ಆ ಬಿಲ್ನ ಮೊತ್ತ ಎಷ್ಟಾಗಿರ್ತೈತೆ ರೀ? 1500 ಆಗಿರ್ತೈತಿ. ಯಾವ ಆಪ್ಷನ್ಸ್ ಐತಿ? 1500 ಆಪ್ಷನ್ಸ್ ಬಿ. ನೋಡಿ, ಇಷ್ಟು ಈಜಿ, ಅಗ್ದಿ 2 ಲೈನ್ ಮೆಥಡ್ ಒಳಗೆ. ಇದಕ್ಕೆ ಎಕ್ಸ್ ಮೆಥಡ್ ಮಾಡಿದ್ರೆ ಏನಾಗತ್ತೆ ರೀ? ಭಾಳ ಅಂದ್ರೆ ಭಾಳ ಲೆಂದಿ. ನಿಮಗೆ ಕೂಡದ ಬರೀ A4 ಸೈಜ್ ಒಂದು ಹಾಳಿ ಕೊಟ್ಟಿರ್ತಾರೆ. ಅದ್ರೊಳಗೆ ನೀವು ಜಾಸ್ತಿ ಲೆಂದಿ ಮಾಡ್ರೆ ನಿಮಗೆ ಬರೀ 1 2 ಬೇಡ 3 ಕ್ವಶನ್ ಸಾಲ್ವ್ ಮಾಡೋದ್ರಾಗ ಏನಾಗತ್ತೆ ರೀ? ಪೇಜ್ ಫುಲ್ ಆಕೈತಿ. ಅವಾಗ ಏನು ಮಾಡ್ತೀರಿ? ಎಲ್ಲಿ ಸಹ ಜಾಗ ಇರಲ್ಲ. ಅದಕ್ಕೆ ಏನು ಮಾಡ್ತೀರಿ? ಓನ್ಲಿ 2 ಲೈನ್ ಮೆಥಡ್ ಒಳಗೆ ಮಾಡಬೇಕು. ಓಕೆ, 9ನೇ ಪ್ರಶ್ನೆ ನಿಮ್ಮ ಮುಂದೆ ಐತ್ರಿ. ಇವಾಗ ನೋಡಿ, ಇದು ಅಗ್ದಿ ಈಜಿ, ಬರೀ ಕಾಮನ್ ಸೆನ್ಸ್ ಮೇಲೆ ಕ್ವಶನ್ಸ್ ಬರ್ತಕ್ಕಂಥದ್ದು. ಇದು ಕಾಮನ್ ಸೆನ್ಸ್ ಒಳಗೆ ಈಗ ಡಜನ್ಸ್ ಅವು ಇವು ನೋಡಿ. 400 ಸೇಬು ಹಣ್ಣುಗಳು. 400 ಸೇಬು ಹಣ್ಣುಗಳನ್ನ ಪ್ರತಿ 100 ಹಣ್ಣುಗಳು, ಪ್ರತಿ 100 ಇಲ್ಲೇ ಮೇನ್ ಇರೋದು. ಪ್ರತಿ 100 ಹಣ್ಣುಗಳು, ಪ್ರತಿ 100 ಹಣ್ಣುಗಳಿಗೆ 1200 ರೂಪಾಯಿ ಅಂತೆ, 1200 ರೂಪಾಯಿ ಅಂತೆ ಖರೀದಿಸಲಾಯಿತು. ಪ್ರತಿ 100 ಹಣ್ಣುಗಳಿಗೆ 1200 ರೂಪಾಯಿ ಅಂತೆ ಖರೀದಿಸಲಾಯಿತು ಮತ್ತು 800 ರೂಪಾಯಿ ಮೊತ್ತ 800 ರೂಪಾಯಿರಷ್ಟು ಲಾಭದೊಂದಿಗೆ ಪ್ರತಿ 100 ಹಣ್ಣುಗಳನ್ನು 1200 ರೂಪಾಯಿ ಖರೀದಿಸಿ, ಆ 1200 ರೂಪಾಯಿ ಖರೀದಿಸಿ ಅನ್ನೋದು ಮತ್ತೇನು ಮಾಡ್ಯಾನ್ರಿ? 800 ರೂಪಾಯಿ ಲಾಭದೊಂದಿಗೆ ಮಾರಾಟ ಮಾಡಿ. ಹಾಗಾದರೆ ಪ್ರತಿ ಡಜನ್ ಹಣ್ಣುಗಳ ಮಾರಾಟ ಬೆಲೆಯನ್ನು ಕಂಡುಹಿಡಿ. 8 ರೂಪಾಯಿಗಳಲ್ಲಿ ಕಂಡುಹಿಡಿಯಿರಿ. ಒಂದು ಡಜನ್ ಅಂದರೆ ಎಷ್ಟು ರೀ? 12 ಇಷ್ಟ. ಒಂದು ಡಜನ್ ಅಂದರೆ 12 ಇರ್ತೈತೆ ಇಷ್ಟ. ನಾವು ಲಾಸ್ಟಿಗೆ ಫೋಕಸ್ ಈಗ ನೋಡಬೇಕಾಗಿದ್ದು ಡಜನ್ ಅಂದರೆ 12. ಇವಾಗ ನಾವು ಏನು ಮಾಡಬೇಕಾಗೈತೆ ರೀ? 400 ಸೇಬು ಹಣ್ಣುಗಳದಾವ. ಪ್ರತಿ 100 ಹಣ್ಣುಗಳು 1200 ರೂಪಾಯಿ. 1200 ಹಚ್ಕೋತೀರ. ಪ್ರತಿ 100 ಹಣ್ಣುಗಳಂದ್ರೆ ಇಲ್ಲಿ ಎಷ್ಟು ಅದಾವ ರೀ? 400. ಪ್ರತಿ 100 ಇಲ್ಲಿ ಇಂಟು ಮಾಡ್ತೀರಿ. 12 ಇಂಟು 1200 ಇಂಟು 4 ಮಾಡ್ತೀರಿ. 12 4 48 ಅಂದ್ರೆ 4800 ರೂಪಾಯಿ ಆಯ್ತು ರೀ. 4800 ರೂಪಾಯಿ ಮಾಡ್ಯಾನ. ಇಷ್ಟಕ್ಕೆ ಮುಗಿದಿಲ್ಲ ಇದು. ಏನು ಮಾಡ್ಯಾನ್ರಿ? ಮತ್ತು 800 ರೂಪಾಯಿ ಲಾಭದೊಂದಿಗೆ 800 ರೂಪಾಯಿ ಲಾಭ ಮಾಡ್ಯಾನ. ಇದ್ರೊಳಗೆ 800 ರೂಪಾಯಿ ಏನು ಮಾಡ್ತೀರಿ? ಪ್ಲಸ್ ಮಾಡ್ತೀರಿ. 800 ರೂಪಾಯಿ ಮಾಡ್ತೀರಿ. 0 0 8 8 16. ಇಲ್ಲೇನಾಯ್ತು ರೀ? ಒಂದು ಕೈಲ 5 ಎಷ್ಟಾಯ್ತು ರೀ? ಟೋಟಲ್ 5600 ರೂಪಾಯಿಗೆ ಅವಾಗ ಎಲ್ಲ ಟೋಟಲಿ ಅವನಿಗೆ ವೆಚ್ಚ ಆಯ್ತು. ಲಾಭ ಮತ್ತು ಇವಾಗ 1200 ರೂಪಾಯಿ ಖರೀದಿಸಿ 800 ರೂಪಾಯಿ ಲಾಭದಲ್ಲಿ ಬರೋಣಂದ್ರೆ ಟೋಟಲ್ ಹಣ್ಣುಗಳಿಗೆ ಅವು ಪಡೆದಂಥ ಮೌಲ್ಯ ಎಷ್ಟು ರೀ? 5600 ರೂಪಾಯಿ. 5600 ಏನು ಮಾಡ್ತೀರಿ? ಇನ್ನು ಪ್ರತಿ 1 ಡಜನ್ ಕೇಳಂದ್ರಿ. ಪ್ರತಿ ಡಜನ್ನ ಹಣ್ಣುಗಳ ಮಾರಾಟದ ಬೆಲೆ ಏನು? ಪ್ರತಿ 1 ಡಜನ್ ಅಂದರೆ ಎಷ್ಟು ರೀ? 12. ಈಗ 12 ಹಂಗೆ ಕಂಡುಹಿಡಿಯೋದು ಬೇಡ ನಾವು. ಪ್ರತಿ 1 ಹಣ್ಣಿನ ಬೆಲೆ ಕಂಡುಹಿಡಿಯೋದು ಮೊದಲು. ಪ್ರತಿ 1 ಹಣ್ಣಿನ ಬೆಲೆ ಕಂಡುಹಿಡಿದೇವು ಅಂದ್ರೆ ಪ್ರತಿ ಡಜನ್ ಬೆಲೆ ನಾವು ಆರಾಮ್ ಕಂಡುಹಿಡೋಣ. ನೋಡಿ, ಎಷ್ಟು ಅದಾವ ರೀ? 400 ಹಣ್ಣುಗಳು. 400 ಹಣ್ಣುಗಳಂದ್ರೆ ಏನು ಮಾಡ್ತೀರಿ? ಡಿವೈಡೆಡ್ ಬೈ 400. ಈ 2 0 ಕ್ಯಾನ್ಸಲ್. ಎಷ್ಟು? ಈಗ ಹಾಗೆ ಮಾಡ್ತೀರಿ. 4 1 4. ಇಲ್ಲಿ 4 1 4. ಎಷ್ಟು ಉಳಿತ್ರಿ? 1 ಉಳಿತು. 4 4 16. ಪ್ರತಿ 1 ಹಣ್ಣಿಗೆ ಎಷ್ಟಾಗತ್ತೈತೆ ರೀ? 14 ರೂಪಾಯಿ ಅಂದರೆ 1 ಹಣ್ಣು ಮಾರಾಕತೈತಿ. 14 ರೂಪಾಯಿ ಅಂದರೆ ಪ್ರತಿ 1 ಹಣ್ಣಿನ ಬೆಲೆ ಎಷ್ಟು ರೀ? 14 ರೂಪಾಯಿ. ಒಂದು ಡಜನ್ ಅಂದರೆ ಎಷ್ಟು ರೀ? 12. ಪ್ರತಿ ಡಜನ್ನ ಮಾರಾಟದ ಬೆಲೆ ಕಂಡುಹಿಡಿಯೋಣ ನಾವು. ಪ್ರತಿ 1 ಡಜನ್ ಕಂಡುಹಿಡಿಯೋಣ. ಅದೇನು? ಪ್ರತಿ 1 ಡಜನ್ 12. ನೋಡಿ, 12 12 4 48. 12 4 48. ಇನ್ನು 12 1 12. 12 ಒಳಗೆ 4 ಕೂಡಿಸಿದ್ರೆ 6. 12 ಒಳಗೆ 4 ಕೂಡಿಸಿದ್ರೆ 6. 168. ಪ್ರತಿ 1 ಡಜನ್ಗೆ ಏನು ಮಾಡತ್ತಾನೆ ರೀ? 168 ರೂಪಾಯಿದಂತೆ ಬರತೈತಿ ಬೆಲೆ. ಪ್ರತಿ 1 ಡಜನ್ಗೆ ಬೆಲೆ ಎಷ್ಟು ರೀ? 168 ರೂಪಾಯಿ. ನೋಡಿ, ಅಗ್ದಿ ಸ್ವಲ್ಪ ಕಾಮನ್ ಸೆನ್ಸ್ ಮೇಲೆ ಮಾಡುವಂಥ ಕ್ವಶನ್ಸ್ಗಳು. ಏನು ಇಲ್ಲಿ ಏನು ಅಂತ ಅದೇನೋ ಪರ್ಸೆಂಟೇಜ್ ಕೇಳಿಲ್ಲ, ಏನು ಅಂತ ನಿಮ್ಗೆ ಹೋಗಿ ಲಾಸ್ ಕೇಳಿಲ್ಲ, ಏನೂ ಕೇಳಿಲ್ಲ. ಬರೀ ಎಷ್ಟು? ಇಷ್ಟು 400 ಹಣ್ಣುಗಳನ್ನು ಪ್ರತಿ 100 ಹಣ್ಣುಗಳು ಎಷ್ಟು? 1200 ರೂಪಾಯಿ ಅಂತ ಕಳಿಸು. 12 48. 48 ಅಂದರೆ ಏನು ಮಾಡಿದ್ರಿ? 2 0 ಇಡ್ತೀರಿ. ಇಲ್ಲಿ 2 0 ಅದಾವ, ಅಲ್ಲಿ 2 0 ಇಡ್ರಿ. 4800. ಇನ್ನೇನು ಮಾಡ್ಯಾನ? ಲಾಸ್ಟಿಗೆ 800 ರೂಪಾಯಿ ಲಾಭ ತೊಗೊಳತ್ತೆ. 800 ರೂಪಾಯಿ ಲಾಭ ಅಂದರೆ ಏನು ಮಾಡಿದ್ರಿ? ಆ 800 ರೂಪಾಯಿನ ಪ್ಲಸ್ ಮಾಡ್ತೀರಿ. 4800 ಒಳಗೆ 800 ರೂಪಾಯಿನ ಪ್ಲಸ್ ಮಾಡಿದ್ರೆ ಎಷ್ಟಾಯ್ತು ರೀ?
5,600 ಆಯಿತು. 5,600 ಏನು ಮಾಡ್ತೀರಿ, ಪ್ರತಿ ಡಜನ್ ಕೇಳಂದ್ರೆ ನಮಗೆ ಡಜನ್ ಇಲ್ಲಿ ಡೈರೆಕ್ಟಾಗಿ ಕಂಡಿಡಕ್ಕೆ ಬರಂಗಿಲ್ಲ. ಅದನ್ನೇನು ಮಾಡ್ತೀರಿ, ಇವಾಗ ಪ್ರತಿ ಒಂದು ಹಣ್ಣಿನ ಬೆಲೆ ಕಂಡಿಡ್ರಿ. ಪ್ರತಿ ಒಂದು ಹಣ್ಣಿನ ಬೆಲೆ ಅಂದರೆ 400 ಹಣ್ಣುಗಳನ್ನು ಏನು ಮಾಡ್ತೀರಿ, 5,600 ಡಿವೈಡೆಡ್ ಬೈ 400 ಮಾಡ್ತೀರಿ. ಇದನ್ನೇ ಮಾಡ್ತೀರಿ, ಈ 2 ಕ್ಯಾನ್ಸಲ್. ಆಮೇಲೆ 4 1 4 4 1 4 4 4 16. ಪ್ರತಿ ಒಂದು ಹಣ್ಣಿನ ಬೆಲೆ ಏನಾಗತೈತೆ ರೀ, ಪ್ರತಿ ಒಂದು ಹಣ್ಣಿಗೆ ಎಷ್ಟು ಬೀಳತೈತೆ ರೀ, 14 ರೂಪಾಯಿ ಬೀಳತೈತಿ. ಆ 14 ರೂಪಾಯಿ ಒಂದು ಬೆಲೆ ಅನ್ನು ಏನು ಮಾಡ್ತೀರಿ, ಒಂದು ಡಜನ್ ಅಂದ್ರೆ 12 ಇರ್ತಾವೆ. ಏನು ಮಾಡ್ತೀರಿ, 14 × 12 ಮಾಡ್ತೀರಿ. 14 × 12 ಮಾಡಿದ್ರೆ 168 ಈಸ್ ಯುವರ್ ಆನ್ಸರ್. ಇಷ್ಟ, ಇದ್ರಾಗ ಏನೂ ಇಲ್ಲ. ಅದೇ ಥರನಾಗಿ 10ನೇ ಕ್ವಶನ್ಸ್ ನಿಮ್ಮ ಮುಂದೆ ಇದೆ. ಇವಾಗ ಯಾವುದಾದ್ರಿ, ವಯಸ್ಸಿಗೆ ಸಂಬಂಧಿಸಿದಂಥ ಸಮಸ್ಯೆ. ವಯಸ್ಸಿಗೆ ಪ್ರತಿ ಒಂದು ಶಿಫ್ಟಿಗೆ ಪ್ರತಿ ಒಂದು ಕ್ವಶನ್ಸ್ ಇದ್ದೇ ಇರ್ತೈತಿ ನೋಡಿ. ಏನನ್ನನ್ರಿ, ಒಬ್ಬ ತಾಯಿ ಮತ್ತು ಆಕೆಯ ಮಗಳ ಪ್ರಸ್ತುತ ವಯಸ್ಸು. ಪ್ರಸ್ತುತ ಇದನ್ನು ನೀವು ಫೋಕಸ್ ಮಾಡಬೇಕಾಗಿದ್ದು. ಪ್ರಸ್ತುತ ಅಂದರೆ ಏನ್ರಿ, ಪ್ರೆಸೆಂಟ್ ವಯಸ್ಸು ಅನುಪಾತ ಕೊಟ್ಟಾಡ್ರಿ. ಅನುಪಾತ ಎಷ್ಟೈತ್ರಿ, 7:2 7:2. ಆಮೇಲೆ 12 ವರ್ಷಗಳ ನಂತರ ನೋಡ್ರಿ, ಪ್ರೆಸೆಂಟ್ ಏನು ಮಾಡ್ಯಾನ್ರಿ, ಪ್ರಸ್ತುತ ವಯಸ್ಸಿನ ಅನುಪಾತ ಕೊಟ್ಟಾನ. ಏನು ಮಾಡ್ಯಾನ್ರಿ, 12 ವರ್ಷಗಳ ನಂತರ ಏನು ಮಾಡ್ಯಾನ್ರಿ, 12 ವರ್ಷಗಳ ನಂತರ ಅವರಿಬ್ಬರ ವಯಸ್ಸಿನ ಅನುಪಾತ ಏನಕತ್ರಿ, 9:4. 12 ವರ್ಷಗಳ ನಂತರ 9:4 ಅನುಪಾತದಲ್ಲಿ ಇರ್ತದೆ. ಆಮೇಲೆ ಹಾಗಾದರೆ ತಾಯಿಯ ವಯಸ್ಸು ನೋಡಿ, ತಾಯಿಯ ವಯಸ್ಸು ಕೇಳಿ, ತಾಯಿಯ ವಯಸ್ಸು ಕೇಳ ಕಂಡು ಅಗ್ದಿ ಈಜಿ. ಇದ್ರಾಗ ಏನೂ ಇಲ್ಲ ನೋಡಿ. ಪ್ರಸ್ತುತ ಕೊಳೆನ ಪ್ರಸ್ತುತ ಅನುಪಾತ ಎಷ್ಟೈತ್ರಿ, 7:12. ಎಷ್ಟ್ರಿ, 7:12. ಇನ್ನೇನಂದ್ರೆ ಮುಂದೆ 12 ವರ್ಷಗಳ ನಂತರ. 12 ವರ್ಷಗಳ ನಂತರ ಏನು ಮಾಡ್ತೀರಿ, +12 ನೋಡಿ. 12 ವರ್ಷಗಳ ನಂತರ ಏನು ಮಾಡ್ಯಾನ್ರಿ, ಆ ನಂತರ ಅವರಿಬ್ಬರ ವಯಸ್ಸುಗಳ ಅನುಪಾತ ಏನಾಗತ್ರಿ, 9:4. 9:4 ನೋಡಿ. ಮತ್ತೇನಂದ್ರಿ, ಈಗ ತಾಯಿಯ ವಯಸ್ಸು ಕೇಳ್ರಿ. ಇದು ತಾಯಿ, ಇದು ಮಗಳು. ಇವಾಗ ನೋಡ್ರಿ, ಇವಾಗ ಜಸ್ಟ್ ಏನು ಮಾಡ್ತೀರಿ, ಡಿಫ್ರೆನ್ಸ್ ನೋಡ್ತೀರಿ. ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ, ಇಲ್ಲಿಂದ ಇಲ್ಲಿಗೆ ಎಷ್ಟು ಹೆಚ್ಚಾಗೈತಿ, 2 ಹೆಚ್ಚಾಗೈತೆ. +2 ಇಲ್ಲಿ ಸೇಮ, ಇಲ್ಲಿ ಸೇಮ್. ನಮಗೇನು ಪ್ರಾಬ್ಲಮ್ ಆಗಲಿಲ್ಲ. ಸೇಮ್ ಬರಲಿಲ್ಲ ಅಂದ್ರೆ ಅದಕ್ಕೂ ಒಂದು ಮೆಥಡ್ ಐತಿ, ಮಾಡೋಣ ಈಜಿ ನೋಡಿ. ಈಗ ಸೇಮ್ ಬಂದೈತಿ, ನಮಗೇನು ಪ್ರಾಬ್ಲಮ್ ಇಲ್ಲ, ಆರಾಮ್ ಮಾಡೋಣ. ಸೇಮ್ ಐತಿ, ನಾವು ಎಷ್ಟು ವರ್ಷಗಳ ನಂತರ ಅಂದ್ರೆ 12 ವರ್ಷಗಳ ನಂತರ. ಈಗ ನೋಡಿ, ಎಷ್ಟರಲ್ಲಿ 2 ಎಷ್ಟಲೇ 12 ರೀ, 2 6 2 6 12. ಇವಾಗ ಏನನ್ರಿ ನೋಡಿ, ಜಸ್ಟ್ ಕ್ವಶನ್ ಬರ್ರಿ. ತಾಯಿಯ ಪ್ರಸ್ತುತ ವಯಸ್ಸು, ಇದು ಪ್ರಸ್ತುತ ಅನುಪಾತ, ಇದು ಪ್ರಸ್ತುತ ಅನುಪಾತ. ತಾಯಿಯ ಪ್ರಸ್ತುತ ವಯಸ್ಸು ಎಷ್ಟು, ತಾಯಿದ ಎಷ್ಟೈತ್ರಿ, 7. ಕರೆಕ್ಟ್ 7 ಐತ್ರಾ ನೋಡಿ. ಇಲ್ಲಿ ಎಷ್ಟು ಇಂಟು ಮಾಡಿಲ್ಲ ತೆಳಗು ಅಷ್ಟರಲ್ಲೇ ಇಂಟು ಮಾಡ್ತೀರಿ ನೋಡಿ. 7 6 42, 7 6 42. ಈ ಐತ್ರಿ ಆಪ್ಷನ್ಸ್. 42 ವರ್ಷಗಳು. ಇನ್ನೇನು ಮಾಡ್ತೀರಿ, ಇದ್ರೊಳಗೆ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ. ಏನು ಟ್ವಿಸ್ಟ್ ಮಾಡ್ತಾನೆ, ಇವಾಗ ಪ್ರೆಸೆಂಟ್ ಕೇಳೋಣ. ಆ 12 ವರ್ಷಗಳ ನಂತರದ ತಾಯಿ ವಯಸ್ಸು, 12 ವರ್ಷಗಳ ನಂತರದ ತಾಯಿ ವಯಸ್ಸು ಏನು ಕೇಳ. 12 ವರ್ಷಗಳ ನಂತರ ಅನುಪಾತ ಏನೈತ್ರಿ, 9. ಈ 9 ಹಚ್ತೀರಿ. ಸೇಮ್ ಮ್ಯಾಲಿಂದಕ್ಕೆ ಎಷ್ಟು ಇಂಟು ಮಾಡಿರ್ತೀರಿ, ತೆಳಗಿನಕ್ಕೂ ಅಷ್ಟೇ ಇಂಟು ಮಾಡ್ತೀರಿ. 9 6 54. 12 ವರ್ಷಗಳ ನಂತರ ಇನ್ನೇನಂತಂದ್ರಿ, ಮತ್ತೆ ಇದರೊಳಗೆ ಒಂದು ಟ್ವಿಸ್ಟ್. ಮತ್ತು ತಾಯಿ ಮತ್ತು ಮಗಳ ಪ್ರಸ್ತುತ ವಯಸ್ಸಿನ ಮೊತ್ತ. ತಾಯಿ ಮತ್ತು ಮಗಳ ಪ್ರಸ್ತುತ ವಯಸ್ಸಿನ ಮೊತ್ತ ಕೇಳನೆ ಮಾಡ್ತೀರಿ. ತಾಯಿ ಮತ್ತು ಮಗಳ ವಯಸ್ಸಿನ ಅನುಪಾತಗಳನ್ನು ಕೂಡಿಸ್ತೀರಿ. ಎಷ್ಟಾಕತ್ರಿ, ಕೂಡಿಸಿದ್ರ 9 ಆಕತಿ. 9. ಆ 9ನ್ನ ಇಲ್ಲಿ ಸೇಮ್ ಇಂಟು ಮಾಡಿರಲಿ, ಅದೇ ಸೇಮ್ ಇಲ್ಲಿ ಇಂಟು ಮಾಡ್ತೀರಿ. 9 6 54. ಮೊತ್ತ ಕೇಳಿದ್ರೆ ಹಿಂಗೆ ಮಾಡ್ತೀರಿ. ಮಗಳು ಕೇಳಿದ್ರೆ 2 ತೊಗೊಂಡು ಇಂಟು ಮಾಡಿರಿ. ಇಬ್ಬರು ಮೊತ್ತ ಕೇಳಿದ್ರೆ ಪ್ಲಸ್ ಮಾಡಿ ಇಂಟು ಮಾಡ್ತೀರಿ. ಅವರ ವ್ಯತ್ಯಾಸ, ವಯಸ್ಸಿನ ನಡುವಿನ ವ್ಯತ್ಯಾಸ ಕೇಳಿದ್ರೆ ಏನು ಮಾಡ್ತೀರಿ, ಅನುಪಾತಗಳ ವ್ಯತ್ಯಾಸ ತಗೋತೀರಿ. ಎಷ್ಟೈತಿ, 5 ಐತಿ. ಈ 5 ಇಲ್ಲ ಸರಿ, 5 × 6 5 6 30. ಇದು ಅವರ ವಯಸ್ಸಿನ ವ್ಯತ್ಯಾಸ. ಇದ್ರೊಳಗೆ ಒಂದೇ ಕ್ವಶನು 360 ಡಿಗ್ರಿ ಕವರ್ ಮಾಡೋಣ. ಇಷ್ಟ. ಮ್ಯಾಥ್ಸ್ ಅಂದ್ರೆ ಅಗ್ದಿ ಈಜಿ ಅಂದರೆ ಈಜಿ. ನಿಮಗೆ ಏನಾದರೂ ಅಗ್ದಿ ಈಜಿ ಕ್ವಶನ್ಸು ಬರಲ್ಲ, ಅಗ್ದಿ ಟಫ್ ಬರಲ್ಲ. ಮೀಡಿಯಮ್ ಕ್ವಶನ್ಸ್ ಏನು, SSC GD ಅಂದರೆ ಏನ್ರಿ, 10th ಕ್ವಾಲಿಫಿಕೇಷನ್. 10th ಮ್ಯಾಗ ಬರ್ತಕ್ಕಂಥ ಕ್ವಶನ್ಸ್ನ ಇವು ಅಗ್ದಿ ಕಾಮನ್ ಸೆನ್ಸ್ನಾಗ ಯೂಸ್ ಮಾಡೋದು ಕ್ವಶನ್ಸ್. ನಿಮಗೇನು ಡಿಗ್ರಿ ಲೆವೆಲಿಗೆ ಅಷ್ಟು ಟಫ್ ಕ್ವಶನ್ಸ್ ಬರಲ್ಲ, ಎಲ್ಲ ಈಜಿ ಕ್ವಶನ್ಸ್ ನೋಡಿ. ಅಗ್ದಿ ಈಜಿ. ಆನ್ಸರ್ ಈಸ್ 42. ಅವ್ರು ಯಾವುದೇ ಕೇಳಿ, ಮೊತ್ತ ಕೇಳಿ, ವಯಸ್ಸಿನ ವ್ಯತ್ಯಾಸ ಕೇಳಿ, ತಾಯಿ ಕೇಳಿ, ಮಗಳ ಕೇಳಿ, ಪ್ರಸ್ತುತ ಕೇಳಿ, 12 ವರ್ಷಗಳ ನಂತರ ಯಾವುದೇ ಕೇಳಿದ್ರು ಇವತ್ತು ಕ್ವಿಕ್ಕಾಗಿ ಆನ್ಸರ್ ಮಾಡೋಣ. ಓಕೆ ಸರ್, ನಮಸ್ತೆ. ನಮಸ್ತೆ ಸರ್.
ನೋಡ್ಕೊಳ್ಳಿ ಸ್ನೇಹಿತರೆ, ಇವಾಗ ನಿಮ್ಗೆ ಮ್ಯಾಥಮೆಟಿಕ್ಸ್ ಗಣಿತ ಸಬ್ಜೆಕ್ಟನ್ನು ಸರ್ ಆಲ್ಮೋಸ್ಟ್ ಅಲ್ಲಿ SSC GDಯಲ್ಲಿ ಟೋಟಲಿ ಬರ್ತಕ್ಕಂಥ ಸಂಖ್ಯೆ ಮ್ಯಾಥ್ಸ್ನಲ್ಲಿ 20 ಕ್ವಶನ್ಗಳು. ಬಟ್ ನಾವು ಮೊದಲನೇ ಕ್ಲಾಸ್ ಆಗಿ 10 ಟಫೆಸ್ಟ್ ಆಗಿರ್ತಕ್ಕಂಥ ಕ್ವಶನ್ಸನ್ನು ಸರ್ ಸಾಲ್ವ್ ಮಾಡಿದ್ದಾರೆ. ನಿಮ್ಮ ಜೊತೆಗೆ ನಾವು ಎನಿ ಟೈಮ್ ಸಪೋರ್ಟ್ ಮಾಡ್ತಾನೆ ಇರ್ತೀವಿ. ಸೊ ನೀವು ಕೂಡ ನಮ್ಗೆ ಬಹಳಷ್ಟು ಪ್ರೋತ್ಸಾಹದಿಂದ ಸಪೋರ್ಟ್ ಮಾಡಿ. ಇದೇ ಥರನಾಗಿ SSC GD ಆಗಿರಲಿ, MTS ಆಗಿರಲಿ, RRB ರೈಲ್ವೆ ಡಿ ಗ್ರೂಪ್ ಆಗಿರಲಿ, NTPC ಆಗಿರಲಿ, ಇಂಡಿಯನ್ ಆರ್ಮಿ, ಅಗ್ನಿವೀರ್, ನೇವಿ, ಏರ್ಫೋರ್ಸ್ ಯಾವುದೇ ಒಂದು ಸೆಂಟ್ರಲ್ ಗೌರ್ಮೆಂಟಿಗೆ ಹುದ್ದೆಗೆ ತಯಾರಿಗಳನ್ನು ನೀವು ಮಾಡ್ತಾ ಇದ್ರಿ ಅಂದರೆ ಪ್ರತಿಯೊಂದು ಕ್ಲಾಸಸ್ಗಳನ್ನು ಬಡ ವಿದ್ಯಾರ್ಥಿಗಳು, ಎಷ್ಟೋ ವಿದ್ಯಾರ್ಥಿಗಳು ಯಾಕಂದರೆ ಆನ್ಲೈನ್ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡೇ ಎಕ್ಸಾಮನ್ನು ಫೇಸ್ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೂಡ ಇದ್ದಾರೆ. ಮನೆ ಕೆಲಸಗಳನ್ನು ಎಷ್ಟೋ ಬಡ ವಿದ್ಯಾರ್ಥಿಗಳಿಗೆ, ಯಾಕಂದರೆ ಹೊಲ ಮನೆಯಲ್ಲಿ ಕೆಲಸ ಮಾಡ್ಕೊಂಡ್ಬಿಟ್ಟು ಆರ್ಮಿ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ, SSC GD ಆಗಿರ್ತಕ್ಕಂಥ ವಿದ್ಯಾರ್ಥಿಗಳು ಇದ್ದಾರೆ. ಅಂಥ ಬಡ ವಿದ್ಯಾರ್ಥಿಗಳಿಗೆ ಇದೊಂದು ಹೆಲ್ಪ್ ಆಗಲಿ ಅಂತ ಹೇಳ್ಕೇಶಿಂದ ಆನ್ಲೈನ್ ಕ್ಲಾಸಸ್ಗಳನ್ನು ಸ್ಟಾರ್ಟ್ ಮಾಡಿದ್ವಿ. ಸೊ ನಿಮ್ಮ ಅನಿಸಿಕೆ ಏನಿದೆ, ಇದೇ ಥರನಾಗಿ ನಾವು ಡೈಲಿ ಕ್ಲಾಸಸ್ಗಳನ್ನು ಪ್ರತಿಯೊಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರನ್ನು, ಸೊ ಈಸಿಯಾಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಎಲ್ಲರೂ ಕೂಡ ಆಲ್ಮೋಸ್ಟ್ ಆಲ್ ಸಾಲ್ವ್ ಮಾಡ್ತಾರೆ. ಬಟ್ ನಮ್ಮ ಟಾರ್ಗೆಟ್ ಏನಪ್ಪ ಅಂತಂದರೆ, ಯಾವ ಕ್ವಶನ್ ಆ ಹುಡುಗನಿಗೆ ಅರ್ಥ ಆಗೋದಿಲ್ಲ, ಆ ಕ್ವಶನ್ ಆನ್ಸರ್ ಮಾಡಕ್ ಬರೋದಿಲ್ಲ, ಅಂತ ಕ್ವಶನ್ಸನ್ನು ಸಾಲ್ವ್ ಮಾಡಿಬಿಟ್ಟು ಆ ಕ್ವಶನ್ನಿಗೆ ಆನ್ಸರ್ ಮಾಡಿದರೆ ಸ್ಕೋರ್ ಆಗುತ್ತೆ. ಅಕಸ್ಮಾತ್ ನೀವು ಈಸಿಯಾಗಿರ್ತಕ್ಕಂಥ ಕ್ವಶನನ್ನು ಸಾಲ್ವ್ ಮಾಡಿಬಿಟ್ಟು ಟಫ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ನೀವು ಕ್ವಶನ್ಸನ್ನು ಆನ್ಸರ್ ಮಾಡಿ ಬಂದುಬಿಟ್ಟೆ ರಾಂಗ್ ಆದರೆ 0.25 ನೆಗೆಟಿವ್ ಕೂಡ ಇದೆ SSC GDಯಲ್ಲಿ. ಯಾಕಂದರೆ ನೆಗೆಟಿವ್ ಮಾಡ್ಕೊಳ್ಬಾರ್ದು ಅಂತ ಹೇಳ್ಕೇಶಂದ ಈ ಕ್ವಶನ್ನಲ್ಲಿ ಟಫ್ ಆಗಿ ಏನಂತಂದ್ರು ಟೋಟಲಿ 20 ಕ್ವಶನ್ದಲ್ಲಿ 5 ಕ್ವಶನ್ಗಳು ಟಫ್ ಇದಾವೆ ಅಂತ ತಿಳ್ಕೊಳ್ರಿ. ಆ 5 ಕ್ವಶನನ್ನು ಸಾಲ್ವ್ ಮಾಡುವಂಥ ಎಬಿಲಿಟಿ ಕೂಡ ನಮ್ಮ ಹತ್ರ ಇದೆ. ಸೊ ನಾವು ಎನಿ ಟೈಮ್ ನಿಮ್ಗೆ ಸಪೋರ್ಟ್ ಮಾಡ್ತೀವಿ, ಸಾಲ್ವ್ ಮಾಡಿ ತೋರಿಸ್ತೀವಿ. ಪ್ರತಿಯೊಂದು ಲೈವ್ ಕ್ಲಾಸಸ್ಗಳನ್ನು ಇನ್ಮೇಲೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ವಿಡಿಯೋಗಳನ್ನು. ಪ್ರತಿಯೊಬ್ಬರು ಕೂಡ ನಮ್ಮ ಟೈಮಿಂಗನ್ನು ನಾವು ಇನ್ಮೇಲೆ ಸೆಟ್ ಮಾಡ್ತೀವಿ. ಎಷ್ಟು ಟೈಮಿಂಗ ನಿಮ್ಮ ಕಮೆಂಟ್ ಹಾಕಿ, ಪ್ರತಿಯೊಂದು ವಿದ್ಯಾರ್ಥಿ ಕೂಡ ಕಮೆಂಟ್ ಹಾಕಿ, ಸರ್ ನಮಗೆ ಈ ಟೈಮಿಂಗಿಗೆ ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡಿದರೆ ಸರ್ ನೋಡೋಕೆ ಯೂಸ್ ಆಗುತ್ತೆ ಅಂತ ಹೇಳ್ಕೊಂಡು ಸರ್ ಯಾವ ಟೈಮಿಂಗ್ ಅಂತ ನಾವು ಕ್ಲಾಸಸ್ಗಳನ್ನು ನಡೆಸೋಣ ಸರ್? ಟೈಮಿಂಗು ಸರ್ ಅದು ವಿದ್ಯಾರ್ಥಿ ಮೇಲೆ ಡಿಪೆಂಡ್. ಓಕೆ, ಈಗ ಸರ್ ಕೂಡ ಹೇಳ್ತಾರೆ ಯಾವ ಟೈಮಿಂಗ್ ಹೇಳ್ತಾರೆ ಆ ಟೈಮ್ ನಾವು ಮಾಡೋಣ. ಓಕೆ ಸರ್ ಕೂಡ ಹೇಳ್ತಾ ಇದ್ದಾರೆ ಅವರು ನಿಮ್ಮ ಸೆಟ್ಟಿಂಗ್ ಅಂದರೆ ನೀವು ಯಾವ ಟೈಮಿಂಗ್ ಹೇಳ್ತಿರಲ್ಲ, ಸೊ ಅದೇ ಟೈಮಿಂಗಿಗೆ ನಾವು ಕ್ಲಾಸಸ್ಗಳನ್ನು ಅಪ್ಲೋಡ್ ಮಾಡ್ತೀವಿ ಇನ್ಮೇಲೆ. ಇದ್ರ ಜೊತೆಗೆ ನಾವು ಮಾಡ್ತಿರ್ತಕ್ಕಂಥದ್ದು ಸೊ ನಿಮಗೂ ಕೂಡ ಅನಿಸ್ಬೋದು. ಸೊ ನಾರ್ಮಲ್ ಆಗಿ ನಾವು ಬೋರ್ಡ್ ಮೇಲೆ ವಿಡಿಯೋಗಳನ್ನು ಮಾಡ್ತಾ ಇದೀವಿ. ಇನ್ಮೇಲೆ ನಾವು ಕೂಡ ಡಿಜಿಟಲ್ ಬೋರ್ಡು, ಸ್ಮಾರ್ಟ್ ಬೋರ್ಡ್ ಮುಖಾಂತರನೇ ನಿಮ್ಗೆ ಕ್ಲಾಸಸ್ಗಳನ್ನು ಮಾಡ್ಬೇಕಂತ ಹೇಳಿ ನಮ್ದು ಕೂಡ ಹವ್ಯಾಸ ಇದೆ. ನಿಮ್ಮ ಸಪೋರ್ಟು ನೀವೇನಂತೀರಾ ಸರ್ ಡಿಜಿಟಲ್ ಬೋರ್ಡ್ ಮಾಡೋಣ, ಸೊ ಇದ್ರ ಮೇಲೆ ಮಾಡೋಣ, ಡಿಜಿಟಲ್ ಬೋರ್ಡನ್ನು ನೀವು ಸಪೋರ್ಟ್ ಮಾಡಿದಿರಿ, ಸೊ ನಿಮ್ಮ ಸಪೋರ್ಟ್ ಇತ್ತಪ್ಪ ಅಂದರೆ ಆದಷ್ಟು ಬೇಗನೆ ತಂದು ಅದ್ರ ಮುಖಾಂತರನೂ ಕೂಡ ನಾವು ವಿಡಿಯೋಗಳನ್ನು ಮಾಡಿ ಹಾಕ್ತೀವಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸರ್, ಮೊದಲ ಬಾರಿಗೆ ನಿಮ್ಮ ಯೂಟ್ಯೂಬ್ ಚಾನಲನ್ನು ನೋಡಿದೀವಿ ಸರ. ಸೊ ನಮ್ಗೆ ಕ್ಲಾಸಸ್ಗಳು ತುಂಬಾ ಅರ್ಥ ಆಯಿತು ಅಂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಿಮಗೆ ಏನು ಅನ್ನಿಸ್ತಾ ಇದೆ ಈ ಕ್ಲಾಸಸ್ಸನ್ನು ನೋಡಿಬಿಟ್ಟು ಯಾವ ಥರ ನಿಮ್ಗೆ ಏನು ಯಾವ ಥರ ಫೀಲಿಂಗ್ ಆಯಿತು, ಯಾವ ಥರ ಕ್ವಶನ್ಸನ್ನು ಸಾಲ್ವ್ ಮಾಡಿದ್ದಾರೆ ಸರು, ಪ್ರತಿಯೊಬ್ಬರು ಕೂಡ ನಿಮ್ಮ ಕಮೆಂಟ್ ಸೆಕ್ಷನ್ ಮುಖಾಂತರ ಕಮೆಂಟನ್ನು ಹಾಕಿ. ಸೊ ಕಮೆಂಟ್ ಹಾಕೋದ್ರ ಮುಖಾಂತರ ನಮಗೂ ಕೂಡ ಎಷ್ಟು ವಿದ್ಯಾರ್ಥಿಗಳಿಗೆ ಅರ್ಥ ಆಗಿದೆ, ಎಷ್ಟು ವಿದ್ಯಾರ್ಥಿಗೆ ಅರ್ಥ ಆಗಿಲ್ಲ ಅನ್ನೋದು ಕೂಡ ನಾವು ಕಮೆಂಟ್ ಮುಖಾಂತರನ ತಿಳಿದುಕೊಳ್ತೀವಿ ಸ್ನೇಹಿತರೆ. ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಸೊ ವಿಡಿಯೋನ ನಿಮ್ಮ ಸ್ನೇಹಿತ ಯಾರಾದರೂ SSC GD ತಯಾರಿಯನ್ನು ಮಾಡ್ತಾ ಇದ್ದ, ಅಗ್ನಿವೀರ್ ತಯಾರಿಯನ್ನು ಮಾಡ್ತಾ ಇದ್ದ ಅಂಥ ವಿದ್ಯಾರ್ಥಿಗಳಿಗೆ ಈ ವಿಡಿಯೋನ ಶೇರ್ ಮಾಡಿರಿ. ಅವರು ಕೂಡ ಡೈಲಿ ಕ್ಲಾಸಸ್ಗೆ ಬಂದು ಅಟೆಂಡ್ ಆಗಲಿ. ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್, ಒಳ್ಳೇದಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಇನ್ನೊಂದ್ರಿ ಸರ್, ಓಕೆ ಸರ್. ಇನ್ನೊಂದು ಅಂದ್ರೆ ಇವಾಗ ಆನ್ಲೈನ್ ಕೇಳ್ತಾ ಇದ್ದ ವಿದ್ಯಾರ್ಥಿಗಳಿದ್ರೆ ಓಕೆ ಸರ್, ಇವಾಗ ನಾವು ಆನ್ಲೈನ್ ಮಾಡ್ತಿರ್ತೀವಿ. ಆನ್ಲೈನ್ ಮಾಡುವಾಗ ಅವ್ರಿಗೆ ಡೌಟ್ ಕೇಳಕ್ ಆಗಂಗಿಲ್ರಿ. ಓಕೆ ಡೌಟ್ ಕ್ಲಿಯರ್ ಆಗ್ಬೇಕಂದ್ರೆ ಏನ್ ಮಾಡ್ಬೇಕ್ರಿ, ಆಫ್ಲೈನ್ ಬರ್ಬೇಕು ಜಾಸ್ತಿ. ಓಕೆ ನೋಡಿ ಸ್ನೇಹಿತರೆ, ಸರ್ ಹೇಳ್ತಿರ್ತಕ್ಕಂಥ ಕ್ವಶನ್ಸ್ ಏನಂದ್ರ, ಈಗ ನೀವು ಆನ್ಲೈನ್ ಕ್ಲಾಸ್ ಕೇಳಿದ್ರಿ ಅಂದ್ರೆ ನಿಮ್ಗೆ ಡೈರೆಕ್ಟ್ ಆಗಿ ಸರ್ ಕ್ವಶನ್ಸ್ ಕೇಳಕ್ಕಾಗಲ್ಲ, ಭಾಳ ಅದ್ರ ಕಮೆಂಟ್ ಆಗ್ತೀರಿ ಅಷ್ಟೇ. ಆ ಕ್ವಶನ್ಸ್ ಅನ್ನ ಯಾವ ತರ ಸಾಲ್ವ್ ಮಾಡಬೇಕು, ಈಸಿ ಆಗಿರ್ತಕ್ಕಂಥದ್ದು ಯಾವುದು, ಅರ್ಥ ಆಗ್ಲಿಲ್ಲ ಅಂದ್ರೆ 2-3 ತರ ರಿವಿಷನ್ ಮಾಡಬೇಕು. ಹಂಗ್ ಮಾಡ್ಕೊಳ್ಬೇಕು ಅನ್ಕೊಂಡಿದ್ರೆ ನಮ್ಮಲ್ಲಿ ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸರ್ ಇನ್ನೊಂದು ಪ್ರಶ್ನೆ. ಓಕೆ ಸರ್, ಹೇಳಿ ಸರ್. ಇವಾಗ ಆನ್ಲೈನ್ ಕೇಳ್ತಾ ಇರ್ತ ವಿದ್ಯಾರ್ಥಿಗಳು ಏನಾಗತ್ತೆ ಪ್ರಾಬ್ಲಮ್, ಈಗ ಅವ್ರಿಗೆ ಏನೋ ಒಂದು ಸ್ವಲ್ಪ ಡೌಟ್ ಇತ್ತ ತಿಳ್ಕೊಂಡು ಆ ಡೌಟ್ ಕ್ಲಿಯರ್ ಮಾಡ್ಕೊಳಕ ನಮ್ಮನ್ನ ಕೇಳ್ಬೇಕಂದ್ರೆ ಅವ್ರಿಗೆ ಆಗಂಗಿಲ್ರಿ. ಓಕೆ ಸರ್, ಅವರು ಕಮೆಂಟ್ ಅಲ್ಲಿ ಇದು ಮಾಡ್ತಾರೆ. ಬಟ್ ಅದಕ್ಕೆ ಯಾವ ತರ ಮಾಡೋಣ ಸರ್ ಈಗ ಅವ್ರಿಗೆ? ಇವಾಗ ಆನ್ಲೈನ್ ಗಿಂತ ಆಫ್ಲೈನ್ ವಿದ್ಯಾರ್ಥಿಗಳು ಬೆಸ್ಟ್ ಅನ್ಸ್ತದ್ರಿ. ಓಕೆ ಸರ್, ಓಕೆ ಸರ್, ಆನ್ಲೈನ್ ಕೊಡ್ತೀವಿ ಬಟ್ ಆನ್ಲೈನ್ ಗಿಂತ ಆಫ್ಲೈನ್ ಬೆಸ್ಟ್. ನಿಮಗೆ ಸಾಫ್ಟ್ ಕಾಪಿಗಿಂತ ಹಾರ್ಡ್ ಕಾಪಿ ಬೆಸ್ಟ್ ಅಂತಾರೆ ನಿಮಗೆ. ಅದಕ್ಕೆ ನೀವು ಆಫ್ಲೈನ್ ಬರೋದು ಬೆಸ್ಟ್ ಅಂತ ನಾವು. ಓಕೆ ಸರ್, ನಮ್ಮ SJ ಡಿಫೆನ್ಸ್ ಅಕಾಡೆಮಿಯಲ್ಲಿ ಸೊ ಈಗ ನಾವು 3 ಬ್ಯಾಚ್ ಅನ್ನ ಕಂಪ್ಲೀಟ್ ಮಾಡಿದ್ವಿ. 4ನೇ ಬ್ಯಾಚ್ ಬಂದ್ಬಿಟ್ಟು ಜನವರಿ 10ನೇ ತಾರೀಕಿಂತ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡ್ತಾ ಇದೀವಿ. ಈಗಾಗಲೇ ಅಡ್ಮಿಷನ್ ಕೂಡ ಪ್ರಾರಂಭ ಆಗಿದಾವೆ. ನಿಮ್ಮ ಶೀಟ್ ಏನಾದರೂ ಕನ್ಫರ್ಮೇಷನ್ ಮಾಡ್ಕೊಂಡು ಸೊ ಆಫ್ಲೈನ್ ಕ್ಲಾಸ್ ಅಲ್ಲಿ ಕುತ್ಕೊಂಡಿರಪ್ಪ ಅಂದ್ರೆ ನಾವು ಡೈಲಿ ನಿಮ್ಗೆ ಈವ್ನಿಂಗ್ ಮತ್ತೆ ನಿಮ್ಗೆ ರಿವಿಷನ್ ಮಾಡಿಸ್ತಾ ಇರ್ತೀವಿ.
ಅಂದ್ರೆ ಏನಾದರೂ ಕ್ವಶನ್ಸ್ ಅರ್ಥ ಆಗಲ್ಲ ಅಂದ್ರೆ ಸರ್ಗಳು ಬಂದ್ಬಿಟ್ಟು ನಿಮ್ಗೆ ಆ ಡೌಟ್ಸ್ ಅನ್ನ ಕ್ಲಿಯರ್ ಮಾಡ್ತಾರ, ಅದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಹಂಗೇನಾದ್ರೂ ಬರೋರು ಇದ್ರಪ್ಪ ಅಂದ್ರೆ ಇಂಟ್ರೆಸ್ಟ್ ಇತ್ತಪ್ಪ ಅಂತಂದ್ರೆ ಆದಷ್ಟು ಬೇಗನೆ 10ನೇ ತಾರೀಕಿನ ಒಳಗಡೆನೆ ಬಂದು ಅಡ್ಮಿಷನ್ ಅನ್ನ ನಿಮ್ಮ ಕನ್ಫರ್ಮೇಶನ್ ಅನ್ನ ಮಾಡ್ಕೊಡ್ರಿ. ಎನಿ ಟೈಮ್ ನಾವು ಇದೇ ತರನಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇರ್ತೀವಿ. ಸೊ ಪ್ರತಿಯೊಬ್ಬರು ಕೂಡ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ. ಎಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್. ಮತ್ತೆ ನಿಮಗೆ ಎಷ್ಟು ಈಜಿ ಅನಿಸ್ತೈತಿ, ಎಷ್ಟು ಈಜಿ ಮಾಡಿಕೊಡ್ಬೇಕಲ್ಲ ಅಷ್ಟು ಈಜಿ ನಾವು ಮಾಡಿಕೊಡ್ತೇವೆ. ನೋಡ್ರಿ, ನಮ್ದು ಓನ್ ನೋ ಎಕ್ಸ್ ಮೆಥಡ್, ನೋ ಫಾರ್ಮುಲಾ ಮೆಥಡ್, ನಮ್ದು ಓನ್ಲಿ ಯಾವ್ರಿ ಓನ್ಲಿ 2 ಲೈನ್, ಓನ್ಲಿ 2 ಲೈನ್ ಮೆಥಡ್. ಏನು ಮಾಡಿದ್ರಿ, ಬರೀ ಕಾಮನ್ ಸೆನ್ಸ್ ಒಳಗೆ ಮಾಡುವಂಥ ಕ್ವಶನ್ಸ್ ರೀ. ನಾವು ಬರೀ ಓನ್ಲಿ ಕಾಮನ್ ಸೆನ್ಸ್ ಯೂಸ್ ಮಾಡಿ ನಿಮ್ಗೆ ಏನು ಮಾಡ್ತೀರಿ, ಪ್ರಿಫೇರ್ ಮಾಡ್ತೀವಿ ರೀ. ನೀವು ಆಗಬೇಕಾಗಿದ್ದು ಪ್ರಿಫೇರ್ ಇದಕ್ಕೆ ರೀ. ಈ ಎಕ್ಸ್ ಮೆಥಡ್ ಮಾಡಿದ್ರೆ ಏನಾಗತ್ತೆ ರೀ, ನಿಮಗೆ ಲೆಂದಿ ಮೆಥಡ್ ಆಗಿ ಒಂದು ಬೇಡ 2 ಕ್ವಶನ್ಸ್ಗೆ ನಿಮಗೆ ತೆಕ್ಕೊಟ್ಟಂಥ A4 ಸೈಜ್ ಹಾಳೆ ಒಂದಿರ್ತೈತಿ ತುಂಬ ಹೋಗ್ತೈತಿ. ಈ ಫಾರ್ಮುಲಾ ಮೆಥಡ್ ಏನು ಮಾಡ್ತೀರಿ, ಫಾರ್ಮುಲಾ ಯಾರಿಗೆ ನೆನಪೊಳಂಗಿಲ್ಲ, ಅವೆಲ್ಲ ನಮಗೆ ಬ್ಯಾಡ್. ಓನ್ಲಿ 2 ಲೈನ್ ಮೆಥಡ್ ಒಳಗೆ ಇಡೀ ಚಾಪ್ಟರ್ನ ಮುಗಿಸ್ಕೊಟ್ಬಿಡ್ತೇವೆ. ಓಕೆ, ನೋಡಿ ಸರ್ ಕೂಡ ನಿಮ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಏನು ಯಾಕಂದ್ರೆ ನಿಮ್ಗೆ ಓನ್ಲಿ 2 ಲೈನ್ ಮೆಥಡ್ ಒಳಗೆ ಅಂದ್ರೆ ಎಕ್ಸಾಮ್ ಹಂಗೈತಿ, ಏನು ಮಾಡಕ್ ಬರಂಗಿಲ್ಲ. ಯಾಕಂದ್ರೆ 80 ಕ್ವಶನಿಗೆ 1 ತಾಸು ಟೈಮಿಂಗ್ ಕೊಡ್ತಾ ಇದ್ದಾರೆ ಅಂದ್ರೆ 80 ಕ್ವಶನಿಗೆ 60 ನಿಮಿಷ ಟೈಮಿಂಗ್ ಐತಿ. ಅಂದ್ರೆ ನೀವು 2 ಲೈನ್ ಒಳಗೆ ಮಾಡಿದ್ರೆ ಮಾತ್ರ ಆಗುತ್ತೆ, ಇಲ್ಲಂತಂದ್ರೆ ಎಕ್ಸಾಮ್ ಫೇಸ್ ಮಾಡೋದು ಬಹಳ ಕಷ್ಟ ಆಗುತ್ತೆ. ನಾವು ಇಲ್ಲಿ ಎಕ್ಸಾಮ್ ಬರೆಯೋದೇ ಬೇರೆ ಆಗುತ್ತೆ, ಎಕ್ಸಾಮ್ ಹಾಲ್ನಾಗ ಹೋಗಿ ಎಕ್ಸಾಮ್ ಬರೆಯೋದೇ ಬೇರೆ ಆಗುತ್ತೆ. ಯಾಕಂದ್ರೆ ಕೋಚಿಂಗ್ ತಗೊಂಡು ಪ್ರೆಷರ್ ಭಾಳ ಇರ್ತದೆ. ಆ ಪ್ರೆಷರ್ ಒಳಗಡೆ ಆದ್ರೂ ಎಲ್ಲನೂ ಕೂಡ ಕಂಟ್ರೋಲ್ ಮಾಡ್ಕೊಂಡ್ಬಿಟ್ಟು ಎಕ್ಸಾಮ್ ಬರೆಯುವಂಥದ್ದು. ಸೊ ಅತಿ ಕಡಿಮೆ ಸಮಯದಲ್ಲಿ ಬರಿಬೇಕಪ್ಪ ಅಂತಂದ್ರೆ ನೀವು 2 ಲೈನ್ ಮೆಥಡ್ ಅನ್ನ ಹಾರ್ಡ್ ವರ್ಕ್ ಅನ್ನ ಮಾಡಲೇಬೇಕು. ಆ ವರ್ಕ್ ಅನ್ನ ನಾವು ನಮ್ಮ ಎಚ್ ಎ ಡಿಫೆನ್ಸ್ ಅಕಾಡೆಮಿಯಲ್ಲಿ ರೆಡಿ ಮಾಡಿಸ್ತಾ ಇದೀವಿ. ಸೊ ಬರಕ್ಕಾಗಲಿಲ್ಲ ಅಂದ್ರೂ ಪರವಾಗಿಲ್ಲ ಸ್ನೇಹಿತರೆ, ಆನ್ಲೈನ್ ಕ್ಲಾಸ್ ಅನ್ನ ಪ್ರತಿ ಡೈಲಿನೂ ಕೂಡ ಅಟೆಂಡ್ ಆದ್ರೆ ಅಂದ್ರೆ ನಿಮ್ಗೆ ಕ್ಲಿಯರ್ ಆಗಿರ್ತಕ್ಕಂಥ ಯಾವುದೇ ಒಂದು ಕ್ವಶನ್ಸ್ ಇತ್ತಂದ್ರೂ ಕೂಡ ಅರ್ಥ ಆಗುತ್ತಾ. ಓಕೆ ಸರ್, ನೆಕ್ಸ್ಟ್ ಕ್ಲಾಸ್ ಅಂತ ನಾವು ಕಂಟಿನ್ಯೂ ಆಗಿ ಮಾಡೋಣ. ಓಕೆ, ಎಲ್ಲರೂ ಕೂಡ ಆಲ್ ದಿ ಬೆಸ್ಟ್.